ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ಕೇಳಿಸ್ತಿದೆ ಅಲ್ವಾ ಎಲ್ರಿಗೂ? ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ ಕೇಳಿಸ್ತಿದೆ ಸರ್ ಅಂತ ಎಲ್ರು. ಚೈತನ್ಯ ಕೇಳಿಸ್ತಿಲ್ವಾ? ಗೌತಮ್, ಕುಶಾಲ್, ಪೂಜಿತ್, ಪರಿಣಿತಾ, ನೂತನ ಹ್ಯಾಂಡ್ ರೈಸ್ ಮಾಡಿಲ್ಲ ನೀವು ಅಂತ ಅಂದ್ರೆ ನೀವು ಇಲ್ಲಿ ಕೂತಿಲ್ವಾ? ಶ್ರೀವತ್ಸ, ಹ್ಯಾಂಡ್ ರೈಸ್ ಬಟನ್ ಕಾಣಿಸುತ್ತಲ್ವಾ? ಹ್ಯಾಂಡ್ ರೈಸ್ ಮಾಡಿ ಶ್ರೀವತ್ಸ. ಎಸ್. ಯುವ, ವರ್ಷಿಣಿ, ವರ್ಷಿಣಿ ಹ್ಯಾಂಡ್ ರೈಸ್ ಮಾಡಮ್ಮ. ವರ್ಷಿಣಿ, ವರ್ಷಿಣಿ ಹ್ಯಾಂಡ್ ರೈಸ್ ಮಾಡಿ. ವರ್ಷಿಕಾ ಹ್ಯಾಂಡ್ ರೈಸ್ ಮಾಡಿದ್ರು. ವರ್ಷಿಣಿ ಮತ್ತೆ ಯುವ ಇಬ್ರು ಮಾಡಿಲ್ಲ. ಫೈನ್. ಎಲ್ಲರೂ ಜಾಯಿನ್ ಆಗೋ ಅಷ್ಟರಲ್ಲಿ ಇನ್ನೂ ಒಂದು 2-3 ಮಿನಿಟ್ಸ್ ಆಗುತ್ತೆ. ಅಷ್ಟರಲ್ಲಿ ಒಂದು ಕೆಲಸ ಮಾಡೋಣ ಸರ್. ನಮಗೆ ನಿನ್ನೆದು ಯಾವ್ದಾದ್ರು ನಮಗೆ ಕ್ವಶನ್ ನಿಮಗೆ ಡೌಟ್ ಇದೆ ಅಂದ್ರೆ ಅದನ್ನ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಒಂದು 5 ನಿಮಿಷ ರಿವಿಷನ್ ಕೂಡ ಆಗುತ್ತೆ. ನಿನ್ನೆ ಕ್ವಶನ್ಸ್ ಮಾಡಿದ್ವಲ್ವಾ, ಗೂಗಲ್ ಟೆಸ್ಟ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ವಿ. ಸೊ ಆ ಕ್ವಶನ್ಸ್ ಅಲ್ಲಿ ನಮಗೆ ಡೌಟ್ ಇದೆ ಅನ್ನೋ ಕ್ವಶನ್ಸ್ ಇದ್ರೆ ಯಮುನಾ ಹೇಳು. ಯಮುನಾ, ಯಾವ ಕ್ವಶನ್ ಮಾಡೋಣ ಮತ್ತೆ ರಿಪೀಟ್? 6 ಕ್ವಶನ್ ಮಾಡಿದ್ರಲ್ಲ ಸರ್. 6th ಒನ್? ಎಸ್ ಸರ್. ಓಕೆ, ಒಂದು ನಿಮಿಷ ಮಾಡೋಣ. ಸಿಕ್ಸ್ತ್ ಒನ್ ಇದೆ ಅಲ್ಲ? ಯಮುನಾ ಇದೆನಾ? ಓಕೆ ಓಕೆ ಫೈನ್. ಹಾಗೆ ಇರಿ, ಲೈನಲ್ಲಿರಿ. ಒಂದೇ ನಿಮಿಷ ಹೇಳ್ಬಿಡ್ತೀನಿ. ತುಂಬಾ ಈಸಿ ಇದೆ. ಇನ್ನು ಡಿವಿಷನ್ ಪ್ರಾಬ್ಲಮ್, ಒಂದು ಡಿವಿಷನ್ ಪ್ರಾಬ್ಲಮ್ ಇದೆ ಅಂತೆ. ಆ ಡಿವಿಷನ್ ಪ್ರಾಬ್ಲಮ್ ಅಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಸೊ ಇಟ್ ಈಸ್ ಅ ಡಿವಿಷನ್ ಪ್ರಾಬ್ಲಮ್. ಡಿವೈಸರ್ ಈಸ್ 51. ಡಿವೈಸರ್ ಹೇಳ್ತಾರೆ 51 ಅಂತ. ಅಂಡ್ ಕೋಶಂಟ್ ಈಸ್ 16 ಅಂತ ಹೇಳ್ತಿದ್ದಾರೆ. ಕೋಶಂಟ್ ಅಂದ್ರೆ ಇಲ್ಲಿರುತ್ತೆ. ಕೋಶಂಟ್ ಅಂದ್ರೆ ಭಾಗಲಬ್ಧ, ಇದು ಡಿವೈಸರ್. ಅಂಡ್ ರಿಮೈಂಡರ್ ಈಸ್ 27. ಸೊ ಫೈಂಡ್ ದ ಡಿವೈಡೆಂಡ್ ಅಂದ್ರೆ ಈ ನಂಬರ್ ಅಲ್ಲಿ ಇರುವಂತ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ನೀವು ಎರಡು ರೀತಿ ಮಾಡಬಹುದು. ಒಂದು ವೇಳೆ ಆಪ್ಷನ್ ಇದಾಗಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ ಚೆಕ್ ಮಾಡಬಹುದು. ಅಥವಾ ಡಿವೈಡೆಂಡ್ ಫಾರ್ಮುಲಾ ನಿಮಗೆ ಗೊತ್ತಿದೆ. ಸೊ ಡಿವೈಡೆಂಡ್ ಇಸ್ ಈಕ್ವಲ್ ಟು, ಡಿವೈಡೆಂಡ್ ಬೇಕು ಅಂದ್ರೆ ಈ ಡಿವೈಸರ್ ಮತ್ತೆ ಕೋಶಂಟ್ ಎರಡನ್ನು ಮಲ್ಟಿಪಲ್ ಮಾಡಬೇಕು. ಡಿವೈಸರ್ ಮಲ್ಟಿಪಲ್ಡ್ ಬೈ ಕೋಶಂಟ್ ಪ್ಲಸ್ ರಿಮೈಂಡರ್ ನ ಆಡ್ ಮಾಡಬೇಕು. ಸೊ ಕನ್ನಡದಲ್ಲಿ ಭಾಜ್ಯ ಬೇಕು ಅಂದ್ರೆ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಸೊ ಅದೇ ಕೆಲಸ ನಾವು ಮಾಡೋಣ. ಇಲ್ಲಿ ಡಿವೈಸರ್ ಅಂದ್ರೆ ದಟ್ ಈಸ್ 51, ಕೋಶಂಟ್ ಅಂದ್ರೆ 16 ಪ್ಲಸ್ 27 ಅಂದ್ರೆ ಶೇಷ ಅಂದ್ರೆ ರಿಮೈಂಡರ್. ಮಲ್ಟಿಪಲ್ ಮಾಡ್ತಾ ಇದೀವಿ ನೋಡಿ. 16 1s are 16, 1 ಕ್ಯಾರಿ. 16 5s are 80 ಪ್ಲಸ್ 1 81 ಆಯ್ತಾ. 816 ಪ್ಲಸ್ 27 ಆಡ್ ಮಾಡ್ಬೇಕು. ಇದಕ್ಕೆ 27 ನ ಆಡ್ ಮಾಡೋಣ. ಸೊ 3 4 8. ಸೊ ಆನ್ಸರ್ ಈಸ್ 843. ಸೊ ನೀವು ಕ್ರಾಸ್ ಚೆಕ್ ಮಾಡಬಹುದು. 843 ನ ಇಲ್ಲಿ ಬರೆದು ಈ ಆನ್ಸರ್ ಬರುತ್ತಾ ಅಂತ ನೋಡಿ. 51 1s are 51, 3 3. ನೆಕ್ಸ್ಟ್ 51 6s are 5 6s are 30. ಕರೆಕ್ಟ್ ಆಗಿ 27 ರಿಮೈಂಡರ್ ಬರ್ತಾ ಇದೆ. ಕೋಶಂಟ್ ಕೂಡ 16 ಬರ್ತಾ ಇದೆ. ಹಾಗಾದ್ರೆ ಡಿವೈಡೆಡ್ ಇಷ್ಟೇ. ಯಮುನಾ ಅರ್ಥ ಆಯ್ತಾ? ಓಕೆ. ಧನುಷ್ ಗೌಡ ಯಾವ್ದು ಮಾಡೋಣವ? ಧನುಷ್ ಈಗ ಆನ್ ಮಾಡ್ಕೊಳ್ಳಿ. ಧನುಷ್ ಇನ್ನೊಂದ್ಸಲ ಆನ್ ಮಾಡ್ಕೊಳ್ಳಿ. ಧನುಷ್ ಹೇಳಿ. ಇನ್ನೊಂದ್ಸಲ ಆನ್ ಮಾಡ್ಕೊಳ್ಳಿ ಮೈಕ್. ಇನ್ನೊಂದ್ಸಲ ಆನ್ ಮಾಡಿ. ಹೇಳಿ ಧನುಷ್. ಆನ್ ಆಗಿದೆ. ಆನ್ ಆಗಿದೆ. ಸರ್
13ನೇ ಕ್ವಶನ್ ಗೊತ್ತಾಗ್ಲಿಲ್ಲ ಸರ್. 13ನೇ ಕ್ವಶನ್ ಸರ್ ಇದೆ. ಆಯ್ತು, ಇದು ತುಂಬಾ ಸುಲಭ ಇದೆ, ಇದೇ ಕ್ವಶನ್ ಅಲ್ವಾ. ಇವಾಗ ನಿಮ್ಮ ಮನೆಯಲ್ಲಿ 3 ಮೆಂಬರ್ಸ್ ಇದ್ದಾರೆ. ಧನುಷ್ ಇದ್ದಾರೆ, ಧನುಷ್ ಅಪ್ಪ ಇದ್ದಾರೆ, ಫಾದರ್ ಮತ್ತೆ ಅಮ್ಮ ಇದ್ದಾರೆ ಅಂತ ಅನ್ಕೋಣ. ಆಯ್ತಾ? ಸರ್ ಸುಮ್ನೆ ನಾನೊಂದು ಕ್ವಶನ್ ಹೇಳ್ತೀನಿ. ಧನುಷ್ ಅನ್ನೋನು 6 ಚಾಕ್ಲೇಟ್ಸ್ ತಿಂದಿದ್ದಾನೆ ಅಂತ ಹೇಳ್ತಾರ. ರಾಜು ಬದಲಾಗಿ ಧನುಷ್ ಬರ್ಕೊಂಡು, ಧನುಷ್ ಏಟ್ 6 ಚಾಕ್ಲೇಟ್ಸ್. ಸರ್ ಈಸ್ ಫಾದರ್ ಏಟ್ 2 ಮೋರ್ ದ್ಯಾನ್ ಹಿಮ್, ಅಂದ್ರೆ ಅವನಿಗಿಂತ 2 ಜಾಸ್ತಿ ತಿಂದಿದ್ದಾರೆ. ಹಾಗಾದ್ರೆ ಫಾದರ್ ಎಷ್ಟು ತಿಂತಾರೆ? ಸರ್ 8. ಸೊ ಮೊದಲು ಅವನಿಗಿಂತ 3 ಕಡಿಮೆ ತಿಂತಾರೆ ಅಂತ ಅನ್ಕೋಣ. ಸೊ ಈ Sir. ಸಿಸ್ಟರ್ ಇದೆ ಇಲ್ಲಿ 3 ಲೆಸ್ ದ್ಯಾನ್ ರಾಜು. ಹಾಗಾದ್ರೆ 3 ಕಡಿಮೆ ತಿಂದ್ರೆ ಎಷ್ಟು ತಿಂತಾರೆ ಅಮ್ಮ? ನಿನಗಿಂತ Sir, 3 ಐದು ಕಡಿಮೆ ತಿಂತಾರೆ. ತಿಂದ್ರೆ ಸರ್ 4 ತಿಂತಾರೆ. ಎಷ್ಟು ತಿಂತಾರೆ? ಸರ್ 4. ಅಲ್ಲ ಕಣೋ ಧನುಷು, ನೀನ್ 6 ತಿಂದಿದ್ಯಾ. ಅಮ್ಮ ನಿನಗಿಂತ 3 ಕಡಿಮೆ ಅಂದ್ರೆ 4 ಹೆಂಗಾಗುತ್ತೆ? 3 ತಾನೇ ಲೆಸ್ ಮಾಡ್ಬೇಕಿದ್ರಲ್ಲಿ. 6ರಲ್ಲಿ 3 ಲೆಸ್ ಮಾಡಿದ್ರೆ 3 ತಾನೇ ಬರುತ್ತೆ. 3. ಇದು 1ನೇ ಕ್ಲಾಸ್ ಮಕ್ಳು ಕೂಡ ಹೇಳ್ತಾರಪ್ಪ, ಅದನ್ನ ಹೇಳ್ಬೇಕು ನೋಡಿ. ಇವಾಗ ಎಲ್ಲವನ್ನು ಆಡ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್, ಅಷ್ಟೇ ಆನ್ಸರ್. ಸರ್ ಹೌದಾ? ನೋಡಿ ಇವಾಗ ಧನುಷ್ ತಿಂದಿದ್ದು 6, ಅವರ ಅಪ್ಪ ಅಥವಾ ಅಣ್ಣ ತಿಂದಿದ್ದು 2 ಜಾಸ್ತಿ ಅವನಿಗಿಂತ. ಹಾಗಾದ್ರೆ ನಾನು 8 ಅಂತ ಬರ್ಕೊಂಡೆ. ಅಂಡ್ ಸಿಸ್ಟರ್ 8 3 ಲೆಸ್ ದ್ಯಾನ್ ರಾಜು, ಅಂದ್ರೆ ಧನುಷ್ಗಿಂತ 3 ಕಡಿಮೆ. ಸೊ 3 ಅಂತ ಬರ್ಕೊಂಡ್ವಿ. 6ರಲ್ಲಿ 3 ಕಳೆದ್ವಿ. ಇಲ್ಲಿ 6ಕ್ಕೆ 2ನ್ನ ಸೇರಿಸಿದ್ವಿ. ಸೊ ಈಗ ಎಲ್ಲವನ್ನು ಆಡ್ ಮಾಡ್ತೀವಿ. 3 ಜನ ಸೇರಿ ಒಟ್ಟು ಎಷ್ಟು ತಿಂತಾರೆ ಚಾಕ್ಲೇಟ್? 17 ಚಾಕ್ಲೇಟ್ ತಿಂತಾರೆ. ಹಾಗಾದ್ರೆ ಆನ್ಸರ್ 17 ಅಷ್ಟೇನೆ. ಸರ್ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಾಗಿದ್ರೆ ನೀವು 3 ಮತ್ತೆ 6 ಪ್ಲಸ್ 8 ಎಷ್ಟು ಅಂತ ಕೇಳ್ತಿದ್ರು ಅವರು, ನೀವು ಆಡ್ ಮಾಡಿ ಬರೀತಿದ್ರಿ. ಬಟ್ ಇಲ್ಲಿ ನೀವು 5th ಸ್ಟ್ಯಾಂಡರ್ಡ್ ಬಂದಿದ್ದೀರಲ್ವಾ, ಹಾಗಾಗಿ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ. ನೋಡಿ ಇಲ್ಲಿ 6 ಇದೆ, ಇನ್ನೊಂದು 6 ಗಿಂತ 2 ಜಾಸ್ತಿ, ಇನ್ನೊಂದು 6 ಗಿಂತ 3 ಕಡಿಮೆ. ಅಂದ್ರೆ ನೀವೇ ನಂಬರ್ನ ಬರ್ಕೋಬೇಕು, ಆಮೇಲೆ ಆಡ್ ಮಾಡ್ಬೇಕಷ್ಟೇ. ಓಕೆ ಫೈನ್. ಇವತ್ತಿನ ಕ್ಲಾಸು, ನಿನ್ನೆಯ ಕ್ಲಾಸಸ್ ಎಲ್ಲ ಮುಗ್ದಿದೆ ಅಂತಂದ್ರೆ ಇವತ್ತೇನ್ ಮಾಡೋಣ ಅಂತಂದ್ರೆ ನಾವು ಬೇಸಿಕ್ ಆಪರೇಷನ್ ಆನ್ ಹೋಲ್ ನಂಬರ್ಸ್ ನ ಕಂಟಿನ್ಯೂ ಮಾಡ್ತೀವಿ. ಬೇಸಿಕ್ ಆಪರೇಷನ್ ಆನ್ ಹೋಲ್ ನಂಬರ್ಸ್ ಅಂದ್ರೆ ಏನು ಅಂತ ನೋಡೋಣ. ಮತ್ತೊಮ್ಮೆ ನೆನಪಿದೆ ನಿಮಗೆಲ್ಲರಿಗೂ ಕೂಡ, ಮರ್ತೋಗಿಲ್ಲ. ಬರೀ ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಬ್ಟ್ರಾಕ್ಷನ್ ಅಲ್ಲೇ ಇಷ್ಟೊಂದೆಲ್ಲ ವೆರೈಟಿ ಕೇಳ್ತಾರೆ ಕ್ವಶನ್ಸ್. ಸೊ ನಾವು ನಿಮಗೆ ನೆನಪಿರ್ಬೋದು, ಇದು ಸ್ವಲ್ಪ ನಿಮಗೆ ಮರ್ತೋಗುತ್ತೆ, ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಸೊ ಅಸೋಸಿಯೇಟಿವ್ ಲಾ ಅಂತ ಹೇಳ್ತೀವಿ. ಅಸೋಸಿಯೇಟಿವ್ ಲಾ ಅಂದ್ರೆ 3 ನಂಬರ್ಸ್ ಇದ್ರೆ, ಯಾವುದೇ 3 ನಂಬರ್ಸ್ ತಗೊಳ್ಳಿ, ಅದನ್ನ ಇಲ್ಲಿ ಬಿ ಮತ್ತೆ ಸಿ ಅಂದ್ರೆ ಇವೆರಡನ್ನ ಮೊದಲು ಆಡ್ ಮಾಡಿ, ಆಮೇಲೆ ಇದನ್ನ ಆಡ್ ಮಾಡಿದ್ರು 18 ಬರ್ತಾ ಇದೆ. ಮೊದಲೇ ಇವೆರಡನ್ನ ಆಡ್ ಮಾಡಿ ನೋಡಿ, ಇಲ್ಲಿ ಬೇರೆ ತರ ಆಡ್ ಮಾಡಿದ್ವಿ ಆದ್ರೂ ಕೂಡ 18 ಬರುತ್ತೆ. ನೀವು ಈ 3 ನಂಬರ್ನ ಯಾವ ರೀತಿನಾದ್ರೂ ಆಡ್ ಮಾಡಿ, ಇದನ್ನ ಫಸ್ಟ್ ಮಾಡಿ ಅಥವಾ ಇದನ್ನ ಆಡ್ ಮಾಡಿ, ಈ ರೀತಿ ಹೆಂಗೆ ಆಡ್ ಮಾಡಿದ್ರು ಕೂಡ ಆನ್ಸರ್ ಶುಡ್ ಬಿ 18. ಸೊ ದಟ್ ಈಸ್ ಕಾಲ್ಡ್ ಸಹವರ್ತನೀಯ ನಿಯಮ ಅಥವಾ ಅಸೋಸಿಯೇಟಿವ್ ಲಾ. ಅಂದ್ರೆ ಮೊದಲು ಎರಡನ್ನ ಆಡ್ ಮಾಡಿ ಆಮೇಲೆ ಇನ್ನೊಂದನ್ನ ಆಡ್ ಮಾಡಬಹುದು, ಅಥವಾ ಮೊದಲೇ ಒಂದನ್ನ ಸಪರೇಟ್ ಮಾಡಿ ಇನ್ನೆರಡನ್ನ ಆಡ್ ಮಾಡಿ, ಆ ತರ ಮಾಡಿದ್ರು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸೊ ದಿಸ್ ಈಸ್ ಕಾಲ್ಡ್ ಅಸೋಸಿಯೇಟಿವ್ ಲಾ. ಇನ್ನು ಕಮಿಟೇಟಿವ್ ಲಾ ಅಂತಂದ್ರೆ ಉಲ್ಟಾ ಪಲ್ಟಾ ಮಾಡಿ ಆಡ್ ಮಾಡೋದು. ಸೊ 5 + 6 ಅಂದ್ರೂ ಕೂಡ 11 ಬರುತ್ತೆ. 6 ನ ಮೊದಲು ಬರೆದು ಆಮೇಲೆ 5 ಬರೆದ್ರೆ ಅವಾಗ್ಲೂ ಕೂಡ 11 ಬರುತ್ತೆ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಂದ್ರೆ 3 + 7 ಅಂದ್ರೂ 10, 10 + 3 ಅಂದ್ರೂ 10. ಸೊ ದಟ್ ಈಸ್ ಕಾಲ್ಡ್ ಕಮಿಟೇಟಿವ್ ಲಾ, ಅಂದ್ರೆ ಪರಿವರ್ತನಾ ನಿಯಮ. ಆಯ್ತಾ? ಅದಲು ಬದಲು ಮಾಡಿದ್ರೆ ಆಡ್ ಎಂಡು ಮತ್ತೆ ಆಗ್ ಎಂಡು ಚೇಂಜ್ ಮಾಡಿದ್ರೆ ಸಮ್ ಚೇಂಜ್ ಆಗೋದಿಲ್ಲ. ಓಕೆ, ಇವೆಲ್ಲ ನಾನು ನಿಮಗೆ ತುಂಬಾ ತುಂಬಾ ಸಮಾಧಾನವಾಗಿ ಹೇಳ್ಕೊಟ್ಟಿದ್ದೀನಿ. 2 ನಂಬರ್ನ ಕೊಟ್ಟಿದ್ದಾರೆ, ಅವಾಗ ಯಾವ ರೀತಿ ಆಡ್ ಮಾಡಬೇಕು. ಮತ್ತೆ ಗೂಗಲ್ ಟೆಸ್ಟ್ ಅಲ್ಲಿ ಕೊಟ್ಟಾಗ ನೀವು ಮಿಸ್ಟೇಕ್ಸ್ ಮಾಡಿದ್ರಿ ಮತ್ತೇನೆ, ಹೌದಾ? ಓಕೆ, ಒಂದ್ ಸ್ವಲ್ಪ ರಿವಿಷನ್ ಮಾಡೋಣ, ಮರ್ತೋಗಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ. ಸೊ ರಾಮ್ 85 ಬಿಸ್ಕೆಟ್ ಅನ್ನ ತಿಂದಿದ್ದಾನೆ. ಅವನ ತಮ್ಮ ಲಕ್ಷ್ಮಣ ರಾಮ್ಗಿಂತ 20 ಬಿಸ್ಕೆಟ್ ಕಮ್ಮಿ ತಿಂತಾನೆ. ಇವರಿಬ್ಬರು ಸೇರಿ ಒಟ್ಟು ಎಷ್ಟು ಬಿಸ್ಕೆಟ್ ತಿಂದಿದ್ದಾರೆ ನೋಡಿ. ರಾಮ್ ಏಟ್ 85 ಬಿಸ್ಕೆಟ್ಸ್ ಅಂಡ್ ಇಸ್ ಬ್ರದರ್ ಲಕ್ಷ್ಮಣ್ ಏಟ್ 20 ಬಿಸ್ಕೆಟ್ಸ್ ಲೆಸ್ ದ್ಯಾನ್ ರಾಮ್. ದೆನ್ ಹೌ ಮೆನಿ ಬಿಸ್ಕೆಟ್ಸ್ ಡಿಡ್ ದೇ ಈಟ್ ಟುಗೆದರ್? ಇಬ್ರು ಸೇರಿ ಎಷ್ಟು ತಿಂತಾರೆ ಅಂತ ನೀವು ಇವಾಗ ಹೇಳ್ಬೇಕು. ಕ್ವಶನ್ ಏನ್ ಕೇಳಿದ್ದಾರೆ ಅನ್ನೋದು ತುಂಬಾ ಮುಖ್ಯ. ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಆನ್ಸರ್ನ ಮಾಡಿ.
Okay. Ram ate 85 biscuits and his brother ate 20 less than Ram. Then how many biscuits did they eat together? ಮಕ್ಕಳೇ, ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ನಾವು ರಾಂಗ್ ಆನ್ಸರ್ ಕೊಟ್ಟಿದ್ದೀವಿ. ಸೊ ಕರೆಕ್ಟ್ ಆನ್ಸರ್ ಶುಡ್ ಬಿ 150. ಹೌದಲ್ವಾ? ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ರಾಮ್ ತಿಂದಿರೋ ಬಿಸ್ಕೆಟ್ಸ್ 85. ಇಸ್ ಬ್ರದರ್ ಲಕ್ಷ್ಮಣ್ ತಿಂದಿರೋದು 85 ನಲ್ಲಿ 20 ಲೆಸ್ ಮಾಡಬೇಕು. ಹಾಗಾದ್ರೆ 65. ಸೊ 65 ನ ಆಡ್ ಮಾಡಿದ್ರೆ 150 ಬರುತ್ತೆ. ಬಟ್ ನಾವಿಲ್ಲಿ 145 ಆನ್ಸರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. 150 ಇಸ್ ದ ರೈಟ್ ಆನ್ಸರ್. Okay, next question. ಓಕೆ, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ. ರಾಕೇಶ್ ಮತ್ತು ಸುಕೇಶ್ ಇಬ್ರು ಸೇರಿ 7 ಬಿಸ್ಕೆಟ್ ಅನ್ನ ತಿಂತಾರೆ. ಹಾಗಾದ್ರೆ ರಾಕೇಶ್ ಸುಕೇಶ್ಗಿಂತ 3 ಬಿಸ್ಕೆಟ್ ಕಡಿಮೆ ತಿಂದನು. ಹಾಗಾದ್ರೆ ರಾಕೇಶ್ ತಿಂದ ಬಿಸ್ಕೆಟ್ಗಳು ಎಷ್ಟು? Rakesh and Sukesh ate 7 biscuits together. Rakesh ate 3 less than Sukesh. Then how many biscuits did Rakesh ate? ಅಂತ ಕೇಳಿದ್ದಾರೆ. ಹೌದಾ? ರಾಕೇಶ್ ತಿಂದ ಬಿಸ್ಕೆಟ್ಗಳು ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 4. ಸ್ವಲ್ಪ ಟೈಮ್ ತಗೊಳ್ಳಿ, ಆರಾಮಾಗಿ ಮಾಡಿ. ಇಲ್ಲಿ ಯಾರೋ ಎಷ್ಟು ತಿಂತಾ ಇದ್ದಾರೆ ಅಂತ ಇಬ್ರದು ಬರ್ಕೊಂಬಿಡಿ. ಆಮೇಲೆ ಇಲ್ಲಿ ಯಾರ್ದನ್ನ ಕೇಳಿದ್ದಾರೆ ಅಂತ ನೋಡಿ. ಹೌ ಮೆನಿ ಬಿಸ್ಕೆಟ್ಸ್ ಡಿಡ್ ರಾಕೇಶ್ ಈಟ್ ಅಂತ ಕೇಳಿದ್ದಾರೆ. ಸೊ ಕಡಿಮೆ ತಿಂದಿರೋರು ಯಾರು, ಜಾಸ್ತಿ ತಿಂದಿರೋರು ಯಾರು, ಎರಡೂ ನಿಮಗೆ ಗೊತ್ತಿರಬೇಕು. ಓಕೆ, how many biscuits did Rakesh eat? Total biscuits are 7. ತುಂಬಾ ಈಸಿ ಇದೆ ಕ್ವಶನ್. ಸಿರಿ, ಸ್ನೇಹ, ಕುಶಾಲ್, ಬೆನಕ, ಓನ್ಲಿ 9 ಮೆಂಬರ್ಸ್. ಅಲ್ಲ, ನಾವು ಇಷ್ಟೂ ದಿನ ಹೇಳ್ಕೊಟ್ಟಿರೋದು ಮತ್ತೆ ಗುಂಡಿಗೆ ಹೋಯ್ತಲ್ಲ. ವಿಜಯ್, ಶ್ರಿಯಾನ್, ಶಾಂತ್ ಕುಮಾರ್, ದಿಯಾ, ಅಲ್ಲಪ್ಪ ಏನ್ ಹೇಳ್ತಾ ಇದೀವಿ? ಸೊ ಇಬ್ರು ಬ್ರದರ್ ಇದ್ದಾರೆ, ರಾಕೇಶ್ ಮತ್ತೆ ಸುಕೇಶ್. ಟುಗೆದರ್ 7 ಚಾಕ್ಲೇಟ್ಸ್. ನಾವೇ ಹೇಳ್ಬಿಟ್ಟಿದೀವಿ 7 ಚಾಕ್ಲೇಟ್ಸ್ ತಿಂದಿದ್ದಾನೆ ಇಬ್ರು ಸೇರಿ ಅಂತ. ಈಗ ರಾಕೇಶ್ ಏನ್ ಮಾಡಿದ್ದಾರೆ? ರಾಕೇಶ್ 3 ಲೆಸ್ ದ್ಯಾನ್ ಸುಕೇಶ್. ಸೊ ಸುಕೇಶ್ಗಿಂತ 3 ಕಡಿಮೆ ತಿಂದಿದ್ದಾರೆ. 3 ತಿಂದಿಲ್ಲ ಇವರು, 3 ಕಡಿಮೆ ತಿಂದಿದ್ದಾರೆ. ಹಾಗಾದ್ರೆ ಸುಕೇಶ್ 3 ಜಾಸ್ತಿ ತಿಂದಿದ್ದಾರೆ. ಫಸ್ಟ್ 3 ನ ಎತ್ತಿಟ್ಬಿಡೋಣ, ಸುಕೇಶ್ ಕೊಟ್ಬಿಡೋಣ. ಹೌದಾ? 3 ಸುಕೇಶ್ ತಿಂದಿದ್ದಾನೆ, ಇವನು ಕಡಿಮೆ ತಿಂದಿದ್ದಾನೆ, ಇವನು 0 ಏನು ತಿಂದಿಲ್ಲ. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು 4. ಈಗ ಇವೆರಡನ್ನು ಕೂಡ ಡಿವೈಡ್ ಮಾಡಿ ನೋಡಿ, ಇವನಿಗೆ 2, ಇವರಿಗೆ 2. ಸೊ ಇಬ್ರು ಸೇರಿ ಇವಾಗ ಇವರು ರಾಕೇಶ್ ಅನ್ನೋರು 2 ಬಿಸ್ಕೆಟ್ಸ್ ತಿಂದ್ರು ಅಂಡ್ ಸುಕೇಶ್ 5 ಬಿಸ್ಕೆಟ್ಸ್. ಸೊ ಟುಗೆದರ್ ಇಬ್ರು ಸೇರಿ 7 ಬಿಸ್ಕೆಟ್ಸ್ ಆಯ್ತು. ಸೊ 5 ಗಿಂತ 2 ಅಂದ್ರೆ 3 ಲೆಸ್ ಅಲ್ವಾ? ಸೊ ಸುಕೇಶ್ 5 ತಿಂದಿದ್ದಾನೆ, ರಾಕೇಶ್ 3 ಕಡಿಮೆ ತಿಂದಿದ್ದಾನೆ. ಹಾಗಾಗಿ ಈ ಒಂದು 2 ಆಗುತ್ತೆ. ಸೊ ಹೌ ಮೆನಿ ಬಿಸ್ಕೆಟ್ಸ್ ಡಿಡ್ ರಾಕೇಶ್ ಈಟ್ ಅಂತ ಕೇಳಿದೀವಿ ನಾವು. ಇಲ್ಲಿ ರಾಕೇಶ್ ಕಡಿಮೆ ತಿಂದಿರೋದು. ನೀವೆಲ್ಲರೂ ಕೂಡ ಆಪ್ಷನ್ ಡಿ ಅಂತ ಹಾಕಿದ್ದೀರಾ. 43 ಜನ. 43 ಜನ. ಲೋಚನಾ, ವಿಜಯ್, ಶ್ರಿಯಾನ್. ನನಗೆ ಈಗ ಮತ್ತು ಮೊದಲಿಂದ ಮಾಡ್ಬೇಕಾ ಅಂತ. ವಿದ್ಯಾ, ಶ್ರೀವತ್ಸ. ಸೊ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಕೇರ್ಫುಲಿ. ಜೀವನ್ ರಾಜ್, ಎಷ್ಟು ಈಸಿ ಕ್ವಶನ್. ಚಿನ್ಮಯ್, ನೂತನ, ಜ್ಞಾನವಿ, ಎಲ್ಲರೂ ರಾಂಗ್ ಮಾಡಿದ್ರಿ. ವಿಜಯ್ ರಾಜ್. ಸೊ ಓನ್ಲಿ ಕರೆಕ್ಟ್ ಮಾಡಿರೋರು
ಸಿರಿ, ಸ್ನೇಹ, ಕುಶಾಲ್, ಬೆನಕ, ನರೇಂದ್ರ, ತಶ್ವಿನ್, ಶ್ರೀಶಾ, ಚಿನ್ಮಯ್, ವರ್ಷಿಕಾ. ವೆರಿ ಗುಡ್. ಇವರು ಇಷ್ಟು ಜನ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. ಕ್ವಶನ್ ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳಲಾ? ತುಂಬಾ ಈಸಿ ಇದೆ. ಇವಾಗ ನಾವು ಮ್ಯಾಥಮೆಟಿಕಲ್ ವೇನಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ರಾಕೇಶ್ ಅಂಡ್ ಸುಕೇಶ್ ಏಟ್ 7 ಬಿಸ್ಕೆಟ್ಸ್ ಟುಗೆದರ್. ಆಯ್ತಾ? ಸೊ ಬರ್ಕೊಳ್ತೀನಿ, ರಾಕೇಶ್ ಮತ್ತೆ ಸುಕೇಶ್ 7 ಬಿಸ್ಕೆಟ್ಸ್ ತಿಂದಿದ್ದಾರೆ. ರಾಕೇಶ್ ಏಟ್ 3 ಲೆಸ್ ದ್ಯಾನ್ ಸುಕೇಶ್. ಸುಕೇಶ್ ಎಷ್ಟು ತಿಂದಿದ್ದಾನೆ ಅಂತಾನೆ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಸುಕೇಶ್ ಅಂತ ನಾವು ಎಕ್ಸ್ ಅಂತ ಬರ್ಕೋಬಹುದು. ರಾಕೇಶ್ ಅನ್ನು ನಾವೇನ್ ಮಾಡೋಣ, ಎಕ್ಸ್ -3 ಅಂತ ಬರ್ಕೋಣ. ಅಂದ್ರೆ ಸುಕೇಶ್ ಏನಾದ್ರೂ ಎಕ್ಸ್ ಬಿಸ್ಕೆಟ್ಸ್ ತಿಂದ್ರೆ ಅದಕ್ಕಿಂತ 3 ಕಡಿಮೆ ರಾಕೇಶ್. ಸೊ ಇಬ್ರದ್ದು ಸೇರಿ ನಮಗೆ 7 ಆಗ್ಬೇಕು. ಈಗ ನೋಡಿ, ಎಕ್ಸ್ ಅಂದ್ರೆ ಇದು ಸುಕೇಶ್ದು ಬಿಸ್ಕೆಟ್ಸ್ ಬರ್ಕೊಂಡೆ, ಪ್ಲಸ್ ರಾಕೇಶ್ ಬಿಸ್ಕೆಟ್ಸ್ ತಿಂದಿರೋದು ಎಕ್ಸ್ ಗಿಂತ 3 ಕಡಿಮೆ. ಇವಾಗ ಇವೆರಡನ್ನೂ ಸೇರಿದ್ರೆ 7 ಬಿಸ್ಕೆಟ್ಸ್ ಆಗ್ಬೇಕು. ಹೌದಾ? ಎಕ್ಸ್ ಮತ್ತೆ ಎಕ್ಸ್ ಸೇರಿದ್ರೆ 2x ಆಗುತ್ತೆ, ಇಸ್ ಈಕ್ವಲ್ ಟು 7. ಈ -3 ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ +3 ಆಗುತ್ತೆ. ಹಾಗಾದ್ರೆ 2x ಈಸ್ ಈಕ್ವಲ್ ಟು 10. 7 + 3 10 ಆಯ್ತು. ಈಗ 2 ಅನ್ನ ಈ ಕಡೆ ಕಳಿಸಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ 10/2. ಹಾಗಾದ್ರೆ x ಈಸ್ ಈಕ್ವಲ್ ಟು 10 ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ 5 ಆಯ್ತು. ಸರ್ ಆನ್ಸರ್ 5 ಬಂತಾ? ಇಲ್ಲ, ಎಕ್ಸ್ ನ ವ್ಯಾಲ್ಯೂ 5 ಬಂತು. ಅಂದ್ರೆ ಸುಕೇಶ್ ತಿಂದಿರೋ ಬಿಸ್ಕೆಟ್ಸ್ 5, ರಾಕೇಶ್ ತಿಂದಿರೋ ಬಿಸ್ಕೆಟ್ಸ್ ಎಕ್ಸ್ ಗಿಂತ 3 ಕಡಿಮೆ. ಹಾಗಾದ್ರೆ 5ರಲ್ಲಿ ನಾವು 3 ನ ಲೆಸ್ ಮಾಡಬೇಕು, 2. ಸೊ ಈಗ ಎರಡೂ ಜನದ್ದು ನಮಗೆ ಆನ್ಸರ್ ಸಿಕ್ತು. ಈಗ ಕ್ವಶನ್ ಯಾವ್ದು ಕೇಳಿದಾರೆ ಅವರು? ರಾಕೇಶ್ ತಿಂದ ಬಿಸ್ಕೆಟ್ ಗಳ ಸಂಖ್ಯೆ. ಹೌ ಮೆನಿ ಬಿಸ್ಕೆಟ್ಸ್ ಡಿಡ್ ರಾಕೇಶ್ ಈಟ್? ಸೊ ರಾಕೇಶ್ ಏಟ್ 2 ಬಿಸ್ಕೆಟ್ಸ್. ಯಾರಿಗಾದ್ರೂ ಡೌಟ್ ಇದೆಯಾ? ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ, ನಾನೇ ರಾಂಗ್ ಆನ್ಸರ್ ಕೊಟ್ಬಿಟ್ನಾ ಅಂತ. ಇಷ್ಟೊಂದು ಜನ ರಾಂಗ್ ಮಾಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಮಾಡೋ ತರದ್ದು, ಬಾಯಲ್ಲಿ ಲೆಕ್ಕ ಮಾಡೋ ತರದ್ದು ಕೊಟ್ಟಿದ್ದೀನಿ. ರೈಟ್? ಇಷ್ಟೊಂದು ಜನ ಮಿಸ್ಟೇಕ್ಸ್ ಮಾಡಿದ್ರಿ. ವಿಜಯ್ ಗೌಡ, ವಿಭವ್, ಏನ್ ಡೌಟು? ಓಕೆ, ಮತ್ತೆ ಅದಕ್ಕೆ ನಾವು ಹೇಳಿದ್ದು ಅವತ್ತು ಇಡೀ ಲಾಸ್ಟ್ ವೀಕ್ ನಾವು ಒಂದೇ ಕ್ವಶನ್ ಕಳಿಸಿದೀವಿ. ಈ ತರದ್ದು ಒಂದೇ ಒಂದು ಕ್ವಶನ್ ಕಲೀರಿ ಸಾಕು. ಅಲ್ಲಿ ಯಾವ್ದಾದ್ರು ನಂಬರ್ ಆಗಿರ್ಲಿ ಅದು. ಆಯ್ತಾ? ನಂಬರ್ಸ್ ಏನೋ ಚೇಂಜಸ್ ಆಗಿರ್ಬೋದು, ಬಟ್ ಮೆಥಡ್ ಒಂದೇನೆ. ಇದೇ ಮೆಥಡ್ ನ ಫಾಲೋ ಮಾಡಿ ಅಂತ ಹೇಳಿ. ಸೇಮ್ ಕ್ವಶನ್. ರಾಮ ಅಂಡ್ ಲಕ್ಷ್ಮಣ ಇಬ್ಬರು ಸೇರಿ 150 ಚಾಕ್ಲೇಟ್ 150 ಚಾಕ್ಲೇಟ್ ತಿಂದಿದ್ದಾರೆ. ರಾಮ ಅಂಡ್ ಲಕ್ಷ್ಮಣ್ ಟುಗೆದರ್ ಏಟ್ 150 chocolates. Rama ate 20 less chocolates than Lakshmana. So, how many chocolates did Lakshmana eat? Option A, 130. Option B, 65. Option C, 85. Option D, 105. ಓಕೆ, ಇಲ್ಲಿ ಲಕ್ಷ್ಮಣ ಎಷ್ಟು ತಿಂದಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳಿ, ಬೇಕಾದ್ರೆ ಮಿಸ್ಟೇಕ್ ಮಾಡಬೇಡಿ. ಸರಿಯಾಗಿ ಬರ್ಕೊಳ್ಳಿ. ಟುಗೆದರ್ ನೋಡಿ, ಫಸ್ಟ್ ನೀವು ಬಾಕ್ಸಾರ ಹಾಕೊಳ್ಳಿ ಅಥವಾ ರಾಮ ಅಂಡ್ ಲಕ್ಷ್ಮಣ ಅಂತ ಬರ್ಕೊಳ್ಳಿ. ಟುಗೆದರ್ ಏಟ್, ಇಬ್ಬರು ಸೇರಿ 150 ಚಾಕ್ಲೇಟ್ಸ್ ತಿಂದಿದ್ದಾರೆ. ಅಂಡ್ ರಾಮ ಏಟ್ 20 ಲೆಸ್ ಚಾಕ್ಲೇಟ್ಸ್ ದ್ಯಾನ್ ಲಕ್ಷ್ಮಣ ಅಂತ ಹೇಳ್ತಾರೆ. ಹೌದಲ್ವಾ? ಎಸ್, ಇವಾಗ ಪೋಲ್ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಅರ್ಧ ಲೆಕ್ಕ ಮಾಡಿರ್ತೀರಾ. ಇನ್ 30 seconds ಒಳಗಡೆ ಇನ್ ಹಾಫ್ ಲೆಕ್ಕ ಮಾಡಿ ಪೋಲ್ ಮಾಡಿ. ಸುಮ್ಮನೆ ಟಚ್ ಮಾಡಬೇಡಿ, ನನ್ನ ಆನ್ಸರ್ ಗೊತ್ತಿದೆ ಅಂತ ಹೇಳಿ. ವರ್ಕೌಟ್ ಮಾಡಿ ಆನ್ಸರ್ ಮಾಡಿ.
ಎಸ್, ಜಸ್ವಂತ್, ಬೆನಕ, ಸಿರಿ, ಸನ್ನಿಧಿ, SV, ವಿಜಯ್, ತುಂಬಾ ಜನ ಕರೆಕ್ಟ್ ಮಾಡಿದ್ದೀರಾ. ಯುಕ್ತಾಶ್ರೀ, ಪ್ರೀತಮ್, ನರೇಂದ್ರ, ಯುವ, ದಿಯಾ, ವರ್ಷಿಕಾ, ಶಾಂತ್ ಕುಮಾರ್, ಮಾನ್ವಿಕಾ, ವಿಜಯರಾಜ್. ಓಕೆ, ಕುಶ್ವಂತ್ ಹ್ಯಾಂಡ್ ರೈಸ್ ಮಾಡ್ತೀರಾ? ಎಕ್ಸ್ಪ್ಲೈನ್ ಮಾಡ್ತೀರಾ ಹೇಗೆ ಸಾಲ್ವ್ ಮಾಡಿದ್ರಿ ಅಂತ? ಅಥವಾ ಡಿಂಪನ ಮತ್ತೆ ಕುಶ್ವಂತ್ ಇಬ್ರು ಹ್ಯಾಂಡ್ ರೈಸ್ ಮಾಡಿ. ಕುಶ್ವಂತ್ ಅಂಡ್ ಡಿಂಪನ. ಡಿಂಪನ, ಕುಡ್ ಯು ಎಕ್ಸ್ಪ್ಲೈನ್ ಹೌ ದ ಆನ್ಸರ್ ಈಸ್ ಆಪ್ಷನ್ ಸಿ 85 ಹೇಗೆ ಬಂತು ನಿಮಗೆ ಹೇಳ್ತೀರಾ? ಗೋ ಹ್ಯಾಡ್. ಆಫ್ ಆಯ್ತು ಮೈಕು, ಮತ್ತೆ ಆನ್ ಮಾಡ್ಕೊಳ್ಳಿ. ಆನ್ ಆಗ್ತಿಲ್ವಾ? ಓಕೆ, ಕುಶ್ವಂತ್ ಟ್ರೈ ಮಾಡಿ. ಕುಶ್ವಂತ್, ಶ್ರಿಯಾನ್ ಹೇಳ್ತೀರಾ? ಎಕ್ಸ್ಪ್ಲೈನ್ ಮಾಡ್ತೀರಾ ಶ್ರಿಯಾನ್? ಮಕ್ಕಳ ಲೇಟ್ ಆಗುತ್ತೆ, ನೀವು ಫಾಸ್ಟ್ ಆಗಿ ಸ್ವಲ್ಪ ಹೇಳಿದ ತಕ್ಷಣ ಮೈಕನ್ನು ಆನ್ ಮಾಡ್ಕೋಬೇಕು. ಓಕೆ, ನಾನು ಹೇಳ್ತೀನಿ ಹೇಗೆ ಸಾಲ್ವ್ ಮಾಡೋದು. ಜೀವನ್ ರಾಜ್ ಹೇಳ್ತೀರಾ? ಜೀವನ್, ಮೈಕ್ ಆನ್ ಮಾಡಿ. ಜೀವನ್, ನೋಡೋಣ. x plus x minus 20. ನನಗೆ ಅದು ಬೇಡ, ಇನ್ನು ಸಿಂಪಲ್ ಹೇಳ್ಕೊಟ್ಟಿದ್ನಲ್ಲ ಮಾಮೂಲಿ ಮೆಥಡ್, ಅದು ನಿಮಗೆ ಅರ್ಥ ಆದ್ರೆ x+x ಮಾಡ್ಬೋದು. ಈಗ ನೀವು ಮತ್ತೆ ನಿಮ್ಮ ಅಣ್ಣ ಪೃಥ್ವಿರಾಜ್ ಇಬ್ರು ಸೇರಿ 150 ಚಾಕ್ಲೇಟ್ಸ್ ತಿಂದಿದ್ದೀರಾ. ನೀವು ಅಥವಾ ಪೃಥ್ವಿರಾಜ್ ನಿನಗಿಂತ 20 ಚಾಕ್ಲೇಟ್ಸ್ ಕಡಿಮೆ ತಿಂದಿದ್ದಾನೆ. ಹಾಗಾದ್ರೆ ನೀನ್ ಎಷ್ಟು ತಿಂದಿದ್ಯಾ? ಇಷ್ಟೇ ನನ್ನ ಪ್ರಶ್ನೆ. ಲಾಜಿಕ್ ಆಗಿ ಸರ್ 130 ಚಾಕ್ಲೇಟ್. 150 ಇದೆ ಇಲ್ಲಿ. ಇನ್ x+x ಅಲ್ಲಿ ಹೇಳ್ಬೇಡ ಕಣೋ, ನಿನಗ ಹೆಂಗ್ ಅರ್ಥ ಆಗಿದೆ ಹಂಗ ಹೇಳು ಅಂತ ವಿಜಯ್ ನಾನು ಹೇಳ್ತಿರೋದು. ಈಗ ನೀನು ಈ ಲೆಕ್ಕ ಮರ್ತ್ಬಿಡು. ಈಗ x+x ಅಲ್ಲಿ ನೀನು ಕಲ್ತಿರೋದು ಮರ್ತ್ಬಿಡು. ನಾನು ಕೇಳ್ತಾ ಇದ್ದೀನಿ ನಿನಗೆ, ಅಪ್ಪ ಒಂದ್ ಬಾಕ್ಸ್ ತಂದಿದ್ರು ಚಾಕ್ಲೇಟ್ಸ್ ನ. ಆ ಬಾಕ್ಸ್ ಅಲ್ಲಿ 150 ಚಾಕ್ಲೇಟ್ಸ್ ಇತ್ತು. ಈ 150 ಚಾಕ್ಲೇಟ್ಸ್ ಅಲ್ಲಿ ನೀನು ಅಥವಾ ನಿಮ್ಮ ಅಣ್ಣ ನಿನಗಿಂತ 20 ಕಡಿಮೆ ತಿಂದಿದ್ದಾನೆ. ಯಾರು? ಪೃಥ್ವಿರಾಜ್ ನಿನಗಿಂತ 20 ಕಡಿಮೆ ತಿಂದಿದ್ದಾನೆ. ಹಾಗಾದ್ರೆ ನೀನ್ ಎಷ್ಟು ತಿಂದೆ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಬ್ರು ಸೇರಿ ಖಾಲಿ ಮಾಡಿದೀರಾ ಈ ಬಾಕ್ಸ್ ಫುಲ್ ಖಾಲಿ ಮಾಡಿದೀರಾ? 150 plus 20. ಯಾಕೆ +20 ಮಾಡ್ಕಂತೀರಾ? ಸರ್ ನಾನ್ ಇಲ್ಲಿರೋದೇ 150 ಚಾಕ್ಲೇಟ್ಸ್ ಅಲ್ವಾ? ನೀನು ಮ್ಯಾಥಮ್ಯಾಟಿಕಲ್ ವೇನಲ್ಲಿ ಹೇಳ್ತಾ ಇದೀಯಾ, ಕರೆಕ್ಟ್. ಅದು ನಾನ್ ಕೇಳ್ತಾ ಇರೋದು ಇನ್ನೂ ಸುಲಭವಾಗಿ ಹೇಳು ಅಂತ, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ಒಂದ್ ಕೆಲಸ ಮಾಡೋಣ, ಈಗ ನಾನು ಕೇಳ್ತೀನಿ ಪ್ರಶ್ನೆ, ಅದಕ್ಕೆ ಉತ್ತರ ಹೇಳ್ತಾ ಹೋಗು. ಇವಾಗ ಇಲ್ಲಿ ರಾಮ ಮತ್ತೆ ಲಕ್ಷ್ಮಣ್ ಇಬ್ರು ಇದಾರಲ್ವಾ? ಈ ಇಬ್ರಲ್ಲಿ 20 ಚಾಕ್ಲೇಟ್ಸ್ ಕಡಿಮೆ ತಿಂದಿರೋದು ಯಾರು? ಸರ್ ರಾಮ ಕಡಿಮೆ ತಿಂದಿದ್ದಾರೆ. ಹಾಗಾದ್ರೆ ಜಾಸ್ತಿ ತಿಂದಿರೋರು ಯಾರು? ಲಕ್ಷ್ಮಣ. ಈಗ ಒಂದ್ ಕೆಲಸ ಮಾಡೋಣ, ಫಸ್ಟ್ ಈ ಬಾಕ್ಸ್ ಅಲ್ಲಿರೋ 20 ಚಾಕ್ಲೇಟ್ಸ್ ನ ನಾವು ಲಕ್ಷ್ಮಣನ್ ಕೊಟ್ಬಿಡೋಣ. ಹೌದಾ? ಕೊಟ್ಬಿಡೋಣ ಫಸ್ಟ್ 20 ನ. ಇನ್ ಉಳಿಯೋದು ಎಷ್ಟು ಚಾಕ್ಲೇಟ್ಸ್ ಉಳಿಯುತ್ತೆ? 130 ಉಳಿಯುತ್ತೆ. ಇವಾಗ ಏನ್ ಮಾಡೋಣ, ಈ 130 ಚಾಕ್ಲೇಟ್ಸ್ ನ ಇಬ್ಬರಿಗೂ ಡಿವೈಡ್ ಮಾಡೋಣ, ರಾಮ ಮತ್ತೆ ಲಕ್ಷ್ಮಣನ್ಗೆ. ಸೊ ಎಷ್ಟಾಗತ್ತೆ ಒಬ್ಬೊಬ್ರಿಗೆ? 130 ನ ಡಿವೈಡ್ ಮಾಡಿದ್ರೆ ಸ್ವಲ್ಪ ವೇರಿಕ್ ಮ್ಯಾಥ್ಸ್ 65 ಮತ್ತೆ 65. ಅಥವಾ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ 130 ನ ನೀವು ಈ ತರ ಬರ್ಕೊಂಡು 2 ಇಂದ ಡಿವೈಡ್ ಮಾಡ್ಬೋದು. ಯಾಕೆಂದ್ರೆ ಇಬ್ರು ಇದಾರೆ, ರಾಮ ಮತ್ತೆ ಲಕ್ಷ್ಮಣ. 2 6 12, 2 5. ಹಾಗಾದ್ರೆ 65. ಈಗ ರಾಮನಿಗೆ 65 ಕೊಡಿ, ಮತ್ತೆ ಲಕ್ಷ್ಮಣನ್ಗೂ 65 ಕೊಡಿ. ಆಲ್ರೆಡಿ ಮೊದಲೇ 20 ಚಾಕ್ಲೇಟ್ಸ್ ತಿಂದಿದ್ದ ಲಕ್ಷ್ಮಣ, ಜೊತೆಗೆ 65 ಚಾಕ್ಲೇಟ್ಸ್ 8. ಸೊ ಟುಗೆದರ್ ಇವೆರಡು ಸೇರಿ ರಾಮಂದು ಬರೀ 65 ಆಯ್ತು. ಬಟ್ ಲಕ್ಷ್ಮಣ 65 ಗಿನ್ನ 20 ಎಕ್ಸ್ಟ್ರಾ ತಿಂದಿದ್ದಾನೆ, ಹಾಗಾಗಿ 85 ಆಯ್ತು. ಹಾಗಾದ್ರೆ ಇಬ್ರು ಸೇರಿ 150 ಚಾಕ್ಲೇಟ್ಸ್ ಆಗುತ್ತೆ. ಇವನ್ನೆರಡನ್ನು ಆಡ್ ಮಾಡಿದ್ರೆ 150ನೇ ಬರುತ್ತೆ. ಬಟ್ 65 ಗಿಂತ 20 ಜಾಸ್ತಿ ತಿಂದಿರೋದು ಯಾರು? ಲಕ್ಷ್ಮಣ. ಹಾಗಾದ್ರೆ ಇಲ್ಲಿ ಕ್ವಶನ್ ಕೇಳಿರೋದು ಲಕ್ಷ್ಮಣಂದು ಎಷ್ಟು ಚಾಕ್ಲೇಟ್ಸ್ ಅಂತ, 85 ಅಂತ ಆನ್ಸರ್ ಹೇಳ್ಬೇಕು. ಅರ್ಥ ಆಯ್ತು ಜೀವನ್? ಈ ತರ ಹೇಳಿ ಅಂತ. ಈ ತರ ಹೇಳಿದ್ರೆ ನೀವು ಯಾವ್ದಾವ್ದೋ ಕ್ವಶನ್ಸ್ ಬಂದ್ರು ಕೂಡ ಈ ತರ ಲಾಜಿಕ್ ಆಗಿ ಸಾಲ್ವ್ ಮಾಡಬಹುದು.
ರೀಸನಿಂಗ್ Yes. ಕೊಡ್ಬೋದು, ನಿಮ್ಮ ಆಪ್ಟಿಟ್ಯೂಡ್ ಇಂಪ್ರೂವ್ ಆಗುತ್ತೆ ಅಂತ ನಾನು ಕೇಳ್ತಿರೋದು. ಅಫ್ಕೋರ್ಸ್ ನೀನ್ ಮಾಡ್ತಿರೋ ಮೆಥಡ್ ಎಕ್ಸೆಲ್ ಮಾಡ್ತಿದ್ದೀರಲ್ವಾ, ಲೀನಿಯರ್ ಇಕ್ವೇಶನ್ಸ್ ಅಂತ ಸರಳ ಸಮೀಕರಣಗಳ ಮೂಲಕ ಮಾಡೋದು ಅಂತ ಹೇಳ್ತೀವಿ ನಾವು ಅದನ್ನ. ಅದ್ರಲ್ಲೂ ಕೂಡ ಮಾಡಬಹುದು, ಅದಕ್ಕಿಂತ ಸುಲಭ ಮಾಡಿದೀವಿ ನಾವು ಇದನ್ನ, ನಿಮಗೆ ಹೇಳ್ಕೊಟ್ಟಿದೀವಿ. ಸೊ ಈ ತರ ಕಾನ್ಸೆಪ್ಟ್ ಬೇಸ್ಡ್ ಅಂದ್ರೆ ಇಲ್ಲಿರೋ ಕ್ವಶನ್ ಅರ್ಥ ಮಾಡ್ಕೊಂಡು ನೀವು ಮಾಡಿದ್ರೆ ತುಂಬಾ ಸುಲಭ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಏನೆಲ್ಲ ಡಾಟಾ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ಳೋದು ಹೇಗೆ ನಾವು ಅಂತ ಹೇಳಿ. ಇಲ್ಲಿ ಹೇಳ್ತಾರೆ ರಾಮ ಮತ್ತೆ ಲಕ್ಷ್ಮಣ ಇಬ್ಬರೂ ಸೇರಿ 150 ಚಾಕ್ಲೇಟ್ಸ್ ತಿಂದಿದ್ದಾರೆ. ಸೊ ಒಂದು ಡಬ್ಬ ಇತ್ತು ಅನ್ಕೊಳ್ಳಿ, ಆ ಚಾಕ್ಲೇಟ್ ಬಾಕ್ಸ್, ಅದ್ರಲ್ಲಿ 150 ಚಾಕ್ಲೇಟ್ಸ್ ಇದೆ. ರಾಮ ಏಟ್ 20 ಲೆಸ್ ಚಾಕ್ಲೇಟ್ಸ್ ದ್ಯಾನ್ ಲಕ್ಷ್ಮಣ. ಹಾಗಾದ್ರೆ ರಾಮ ಅನ್ನೋನು ಲಕ್ಷ್ಮಣನ್ಗಿಂತ 20 ಕಡಿಮೆ ತಿಂದಿದ್ದಾನೆ ಅಂದ್ರೆ ಅರ್ಥ ಲಕ್ಷ್ಮಣ ಏಟ್ 20 ಮೋರ್ ಚಾಕ್ಲೇಟ್ಸ್ ದ್ಯಾನ್ ರಾಮ ಅಂತ ಅರ್ಥ. ಹಾಗಾದ್ರೆ 20 ಚಾಕ್ಲೇಟ್ ಎಕ್ಸ್ಟ್ರಾ ತಿಂದಿರೋದು ಯಾರು? ಲಕ್ಷ್ಮಣ. ಈ ಲಕ್ಷ್ಮಣನಿಗೆ ಮೊದಲೇ ನಾವು 20 ಚಾಕ್ಲೇಟ್ಸ್ ಕೊಟ್ಬೇಡ. ಹಾಗಾಗಿ ಆ 20ನ ನಾವು ಲೆಸ್ ಮಾಡಿದ್ರೆ ಇನ್ನು ಉಳಿಯೋದು 130. ಇದು ಎಕ್ಸ್ಟ್ರಾ ಕೊಟ್ಟಿರೋದು ಯಾರಿಗೆ? ಲಕ್ಷ್ಮಣನ್ ಕೊಟ್ಟಿದೀವಿ ನೋಡಿ, ಲಕ್ಷ್ಮಣನ್ ಪಾರ್ಟಿ ಹಾಕಿದ್ವಿ. ಈಗ ರಾಮನಿಗೆ ಇನ್ನು ಏನು ಕೊಟ್ಟಿಲ್ಲ, ಇನ್ನು ಉಳ್ಕೊಂಡಿರೋದೇನು 130. 130 ನಲ್ಲಿ ಏನ್ ಮಾಡೋಣ, 65 ಮತ್ತೆ 65 ಅಂತ ಡಿವೈಡ್ ಮಾಡ್ತೀವಿ, ಇಬ್ಬರಿಗೂ ಕೂಡ ಶೇರ್ ಮಾಡ್ತೀವಿ. ಸೊ ಈಗ ರಾಮನಿಗೆ 65 ಸಿಕ್ತು, ಲಕ್ಷ್ಮಣನ್ಗೂ 65 ಸಿಕ್ತು. ಸರ್ 65 ಅಲ್ಲ, ಜೊತೆಗೆ ಲಕ್ಷ್ಮಣ ಮೊದಲೇ 20 ಎಕ್ಸ್ಟ್ರಾ ತಿಂದಿದ್ದಾರೆ. ಹಾಗಾದ್ರೆ ಲಕ್ಷ್ಮಣನ್ ಚಾಕ್ಲೇಟ್ಸ್ 85 ಆಯ್ತು, ರಾಮನ್ ಚಾಕ್ಲೇಟ್ 65 ಆಯ್ತು. ಇವೆರಡನ್ನು ಬೇಕಾದ್ರೆ ಆಡ್ ಮಾಡಿ 150 ಕರೆಕ್ಟ್ ಆಗಿ ಖಾಲಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಅವ್ರು ಕ್ವಶನ್ ಕೇಳಿರೋದು ಲಕ್ಷ್ಮಣನ ಚಾಕ್ಲೇಟ್ಸ್, ಸೊ 85 ಇಸ್ ದ ರೈಟ್ ಆನ್ಸರ್. ಸೊ ಈ ಮೆಥಡ್ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಇದನ್ನ ಮ್ಯಾಥಮ್ಯಾಟಿಕಲ್ ವೇನಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ, ಅದು ಕೂಡ ಗೊತ್ತಿರ್ಲಿ ನಿಮಗೆ. ನಿಮ್ ಜೀವನ್ ರಾಜ್ ಹೇಳಿದ್ದು ಆ ಮೆಥಡ್ ಯಾವುದು? ಈಗ ನಾವು ರಾಮ ಎಷ್ಟು ತಿಂದಿದ್ದಾನೆ ಅಂತ ಗೊತ್ತಿಲ್ಲ, ಲಕ್ಷ್ಮಣ ಎಷ್ಟು ತಿಂದಿದ್ದಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಫಸ್ಟ್ ಏನಾದ್ರೂ ನಾವು ಲಕ್ಷ್ಮಣನ ಎಕ್ಸ್ ಅಂತ ಬರ್ಕೊಂಡ್ರೆ ರಾಮ ಏನಾಗುತ್ತೆ, ರಾಮ ಎಕ್ಸ್ ಮೈನಸ್ 20 ಆಗುತ್ತೆ. ಹೌದಾ? ಯಾಕೆಂದ್ರೆ ಲಕ್ಷ್ಮಣ ಎಕ್ಸ್ ತಿಂದಿದ್ರೆ ರಾಮ ಲಕ್ಷ್ಮಣನ್ಗಿಂತ 20 ಕಡಿಮೆ, ಹಾಗಾಗಿ ಎಕ್ಸ್ ಮೈನಸ್ 20. ನೋಡಿ, ರಾಮ ಏಟ್ 20 ಲೆಸ್ ಚಾಕ್ಲೇಟ್ಸ್ ದ್ಯಾನ್ ಲಕ್ಷ್ಮಣ. ಹಾಗಾದ್ರೆ ಲಕ್ಷ್ಮಣಂದು ಎಕ್ಸ್ ಆದ್ರೆ ರಾಮಂದು ಲಕ್ಷ್ಮಣನ್ಗಿಂತ 20 ಕಡಿಮೆ ಆಗುತ್ತೆ. ಸೊ ರಾಮ ಮತ್ತೆ ಲಕ್ಷ್ಮಣ ಇಬ್ರು ಸೇರಿ 150 ಚಾಕ್ಲೇಟ್ಸ್ ತಿಂತಾರೆ. ಸೊ ಲಕ್ಷ್ಮಣಂದು ನಾವು ಎಕ್ಸ್ ಅಂತ ಬರ್ಕೋಣ, ರಾಮಂದು ಎಕ್ಸ್ ಮೈನಸ್ 20 ಅಂತ ಬರ್ಕೋಣ. ಇವೆರಡನ್ನು ಆಡ್ ಮಾಡಿದ್ರೆ 150 ಆಯ್ತು. ಸೊ ಎಕ್ಸ್ ಮತ್ತೆ ಎಕ್ಸ್ ಆಡ್ ಮಾಡಿದ್ರೆ 2x ಆಗುತ್ತೆ, ಇಸ್ ಈಕ್ವಲ್ ಟು 150. ಈ ಮೈನಸ್ 20 ಆ ಕಡೆ ಹೋದ್ರೆ ಪ್ಲಸ್ 20 ಆಗುತ್ತೆ. ಸೊ 2x ಇಸ್ ಈಕ್ವಲ್ ಟು 170. ಸೊ ಎಕ್ಸ್ ಮಾತ್ರ ಬೇಕು 170, 2ನ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 170ನ 2 ಇಂದ ಡಿವೈಡ್ ಮಾಡಿದ್ರೆ 8 2s are 16, 8 5s are 10. ಸೊ 85, ಎಕ್ಸ್ ಅಂದ್ರೆ 85 ಆಯ್ತು. ಸೊ ಅದು ಯಾರ್ದಾದ್ರೂ ಆಗಿರ್ಲಿ, ಫಸ್ಟ್ ಎಕ್ಸ್ ಅಂದ್ರೆ ಎಷ್ಟು ಅಂತ ಬರ್ಕೊಂಡ್ಬಿಡಿ, 85. ಇನ್ನ ಎಕ್ಸ್ ಮೈನಸ್ 20 ಅಂದ್ರೆ 85 ನಲ್ಲಿ 20ನ ಕಳಿಬೇಕು, ಅದು 65 ಆಗುತ್ತೆ. ಸೊ ಎಕ್ಸ್ ಅಂದ್ರೆ ಲಕ್ಷ್ಮಣಂದು 85, ರಾಮಂದು 65. ಕ್ವಶನ್ ಯಾವ್ದು ಕೇಳಿದ್ದಾರೆ? ಲಕ್ಷ್ಮಣ ಕೇಳಿದ್ದಾರೆ, ಹಾಗಾಗಿ 85 ಹೋಗಿ. ಸೊ ಇದು ನಿಮ್ಮ ಮೆಥಡ್ ಆಗಿರುತ್ತೆ. ಓಕೆ, ಇವೆಲ್ಲ ರಿಪೀಟ್ ಮಾಡಿರೋ ಕ್ವಶನ್ಸ್. ಲಾಸ್ಟ್ ವೀಕ್ ಒಂದ್ಸಲ ನಾವು ನಿಮಗೆ ಹೇಳ್ಕೊಟ್ಟಿದೀವಿ, ಮತ್ತೆ ಅದೇ ಕ್ವಶನ್ಸ್ ಬರ್ತಿದೆ. ನೋಡೋಣ, ಫಾಸ್ಟ್ ಆಗಿ ಮಾಡ್ತೀರಾ ಈ ಕ್ವಶನ್? ಈ ಕ್ವಶನ್, ದ ಸಮ್ ಆಫ್ 2 ನಂಬರ್ ಇಸ್ 45, 1 ನಂಬರ್ ಇಸ್ 5 ಮೋರ್ ದ್ಯಾನ್ ಅದರ್ ನಂಬರ್, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ಅಂತ ಕೇಳ್ತಾ ಇದ್ದೀವಿ. ಸಮ್ ಆಫ್ 2 ನಂಬರ್ ಈಸ್ 45. ಯಾವುದೋ ಎರಡು ನಂಬರ್ನ ಆಡ್ ಮಾಡಿದ್ರೆ 45 ಬರುತ್ತೆ. 1 ನಂಬರ್ ಈಸ್ 5 ಮೋರ್ ದನ್ ಅದರ್ ನಂಬರ್. ಒಂದು ನಂಬರ್ ಇನ್ನೊಂದು ನಂಬರ್ಗಿಂತ 5 ಜಾಸ್ತಿ ಇದೆ. ಹಾಗಾದ್ರೆ ಅದರಲ್ಲಿ ದೊಡ್ಡ ನಂಬರ್ ಯಾವುದು? ಇಲ್ಲಿ ನಂಬರ್ಸ್ ಅಂತ ಕೊಟ್ಟಿದೀವಿ, ಅಲ್ಲಿ ಇಬ್ರು ಹುಡುಗರು ಅಥವಾ ಬಾಯ್ಸ್ ಅಂದ್ರೆ ರಾಮ ಲಕ್ಷ್ಮಣ ಅಂತ ಕೊಟ್ಟಿದ್ವಿ. ನೀವು ಕೂಡ ಅದನ್ನ ಬೇಕಾದ್ರೆ ಯು ಕ್ಯಾನ್ ಚೇಂಜ್ ಇಟ್ ಆಸ್ ರಾಮ ಅಂಡ್ ಲಕ್ಷ್ಮಣ ಟುಗೆದರ್ 845. ಸೊ ಒಬ್ರು ಯಾರೋ 5 ಚಾಕ್ಲೇಟ್ಸ್ ಜಾಸ್ತಿ ತಿಂದಿದ್ದಾರೆ. ಹಾಗಾದ್ರೆ ಜಾಸ್ತಿ ತಿಂದಿದ್ದಾರಲ್ಲ, ಅವ್ರು ಎಷ್ಟು ತಿಂದಿದ್ದಾರೆ ಅಂತ ಕ್ವಶನ್ ಆ ತರನು ಮಾಡ್ಕೋಬಹುದು. ಇದೇ ಕ್ವಶನ್.
ಎಸ್ ದಿಯಾ, ನರೇಂದ್ರ, ಪರವಾಗಿಲ್ಲ, ಈಗ ಸ್ವಲ್ಪ ಜನ ಇಂಪ್ರೂವ್ ಆದ್ರಿ. ಮತ್ತೆ ಮರ್ತೋಗಿತ್ತು ಅನ್ಸುತ್ತೆ, ಮತ್ತೆ ಬಂದ್ರಿ. ಆದ್ರೆ ಪೂಜಿತ್, ಆರಾಧ್ಯ, ಮಾನ್ವಿ, ಶ್ರೀವತ್ಸ ಮತ್ತೆ ರಾಂಗ್ ಮಾಡಿದ್ರಿ. ಶ್ರೀವತ್ಸ, ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಗ್ರೇಟರ್ ನಂಬರ್ 2 ನಂಬರ್ನ ಆಡ್ ಮಾಡಿದ್ರೆ 45 ಬರ್ತಾ ಇದೆ. ಇದು ನಿಮಗೆ ಮೊದಲನೇ ದಿನ ಅನ್ಸುತ್ತೆ, ಸ್ವಲ್ಪ ಸಮಾಧಾನ ಕೇಳಿಸ್ಕೊಳ್ಳಿ. ನಾವು ಯಾವ್ಯಾವ ನಂಬರ್ ಅಂತ 2 ನಂಬರ್ ಕೊಟ್ಟಿಲ್ಲ. ಸೊ ಈ 2 ನಂಬರ್ ನಮಗೆ ಗೊತ್ತಿಲ್ಲ ಯಾವುದು ಅಂತ ಹೇಳಿ. ಬಟ್ ಸಮ್ ಆಫ್ 2 ನಂಬರ್, ಇವೆರಡೂ ನಂಬರ್ನ ಆಡ್ ಮಾಡಿದ್ರೆ 45 ಅಂತ ಗೊತ್ತು. ಓಕೆ, ಇನ್ನೊಂದು ಕಂಡೀಷನ್ ಹೇಳ್ತಾರೆ. ಹಾಗಾದ್ರೆ ಈ ನಂಬರ್ ಯಾವ್ದಿರ್ಬೋದು? ನೀವು ಯಾವ ತರನಾದ್ರೂ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 44 + 1 ಆಡ್ ಮಾಡಿದ್ರೆ 45 ಬರುತ್ತೆ. ಹಾಗಾದ್ರೆ ಒಂದ್ ನಂಬರ್ 44 ಮತ್ತೆ ಇನ್ನೊಂದು 1. ಇನ್ನೊಂದು ಕಂಡೀಷನ್ ಹೇಳ್ತಾರೆ ಅವರು, ಏನಂತ, ಈ ನಂಬರ್ ಎಷ್ಟಿದೆಯೋ ಅದಕ್ಕಿಂತ ಇನ್ನೊಂದು ನಂಬರ್ 5 ಜಾಸ್ತಿ ಇರುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಈ ನಂಬರ್ ಏನಾದ್ರೂ 50 ಇದ್ರೆ, ಈಗ ಮೊದಲನೇ ಆಪ್ಷನ್ ತಗೋಣ, 50 ಇದ್ರೆ ಇನ್ನೊಂದು ನಂಬರ್ ಏನಾಗಬೇಕು, 55 ಆಗ್ಬೇಕು. ಸೊ ಇವಾಗ ಎರಡನ್ನೂ ಆಡ್ ಮಾಡಿದ್ರೆ 45 ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ 50 ಆನ್ಸರ್ ಅಲ್ಲ. ನೆಕ್ಸ್ಟ್ ನಂಬರ್ಗೆ ಹೋಗೋಣ, 45. ಸೊ ಒಂದ್ ನಂಬರ್ 45 ಆದ್ರೆ ಇನ್ನೊಂದು ನಂಬರು ಅದಕ್ಕಿಂತ 5 ಜಾಸ್ತಿ ಇರಬೇಕು. ಶ್ರೀವತ್ಸ, ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ, ಸುಮ್ನೆ ಹ್ಯಾಂಡ್ ರೈಸ್ ಮಾಡಿ. Can you raise your hand? No. ವಿಜಯ್ ರಾಜ್ ಹ್ಯಾಂಡ್ ರೈಸ್ ಮಾಡಿ. ಮೈಕ್ ಆನ್ ಮಾಡ್ಕೊಳ್ಳಿ. ವಿಜಯ್, ಮೈಕ್ ಆನ್ ಮಾಡ್ಕೊ ವಿಜಯ್. ವಿಜಯ್, ಒಂದ್ ನಂಬರ್ ಏನಾದ್ರೂ 45 ಆಗಿದ್ರೆ ಇನ್ನೊಂದು ನಂಬರ್ 5 ಜಾಸ್ತಿ ಇರಬೇಕು. ಹಾಗಾದ್ರೆ ಇನ್ನೊಂದು ನಂಬರ್ ಎಷ್ಟಾಗಿರುತ್ತೆ? ಒಂದ್ ನಂಬರ್ 45 ಆಗಿದ್ರೆ ಇನ್ನೊಂದು ನಂಬರ್ 5 ಜಾಸ್ತಿ ಅಂತಂದ್ರೆ ಎಷ್ಟಾಗಿರುತ್ತೆ? ನಾವು ಪ್ರೆಡಿಕ್ಟ್ ಮಾಡ್ತಾ ಇದೀವಿ, ಇರ್ಬಹುದೇನೋ. 45 ತಗೊಂಡೆ, ಒಂದ್ ನಂಬರ್ 45 ಅಂತ ಬರ್ಕೊಳ್ತೀನಿ. ಇನ್ನೊಂದು ನಂಬರ್ 5 ಜಾಸ್ತಿ ಇರಬೇಕು ಅಂತ ಹೇಳ್ತಾರಲ್ವಾ, ಹಾಗಾದ್ರೆ ಇನ್ನೊಂದು ನಂಬರ್ ಎಷ್ಟಾಗಿರ್ಬೇಕು? 50. ಈಗ ಎರಡನ್ನೂ ಆಡ್ ಮಾಡಿದ್ರೆ 45 ಆಗುತ್ತಾ? ಹಾಗಾದ್ರೆ ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ 25 ಹೋಗೋಣ. ಒಂದ್ ನಂಬರ್ ಏನಾದ್ರೂ 25 ಆಗಿದ್ರೆ ಇನ್ನೊಂದು ನಂಬರ್ ಏನಾಗಿರುತ್ತೆ? 30 ಆಗುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ 55 ಆಗುತ್ತೆ. ಹಾಗಾದ್ರೆ ಈ 25 ಮತ್ತೆ 30 ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ ನಂಬರ್ 20 ತಗೊಳ್ತೀನಿ. ಸೊ ಒಂದ್ ನಂಬರ್ 20 ಆಗಿದ್ರೆ ಇನ್ನೊಂದು ನಂಬರ್ ಏನಾಗಬೇಕು? 5 ಜಾಸ್ತಿ. 5 ಜಾಸ್ತಿ ಅಂದ್ರೆ ಎಷ್ಟು? 25 ಆಗುತ್ತೆ. 25. ಈಗ ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 45. ಸೊ ಅವ್ರು ಹೇಳಿರೋ ಕಂಡೀಷನ್ ಸರಿ ಇದೆಯಾ ನೋಡಿ. ಒಂದ್ ನಂಬರು 20, ಇನ್ನೊಂದು ನಂಬರು 5 ಜಾಸ್ತಿ 25, ಎರಡನ್ನು ಆಡ್ ಮಾಡಿದ್ರೆ 45. ಸೊ ಕರೆಕ್ಟ್ ಇದೆ. ಹಾಗಾದ್ರೆ ಇವೆರಡರಲ್ಲಿ ಅವ್ರು ಕೇಳಿರೋದು ನಮಗೆ ಆನ್ಸರ್ ಸಿಕ್ಬಿಡ್ತು. 21 ನಂಬರು, ಇನ್ನೊಂದು 25. ಈಗ 20ನ 25ನ ಎರಡೂ ಆನ್ಸರ್ ಇದೆ ಇಲ್ಲಿ. ಯಾವ್ದು ಹಾಕ್ಬೇಕು? 25. ಯಾಕೆ 20 ಯಾಕೆ ಹಾಕ್ಬಾರ್ದು? ಅವ್ರು ಕೇಳಿದ್ರು ದೊಡ್ಡ ಸಂಖ್ಯೆ ಅಲ್ವಾ? ದೊಡ್ಡ ಸಂಖ್ಯೆ. ಗಾಬರಿ ಆಗ್ತಾ ಇದ್ದೀರಾ? ಫಾಸ್ಟ್ ಆಗಿ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀರಾ? ಸಮಾಧಾನವಾಗಿ ಮಾತಾಡಿ, ನಾರ್ಮಲ್ ಆಗಿ ಹೇಳಿ, ಆಯ್ತಾ? ವಿಜಯ್, ಕರೆಕ್ಟ್ ಹೇಳ್ತಾ ಇದ್ದೀರಾ. ಅಣ್ಣನ್ ತರ ಸ್ಪೀಡ್ ಆಗಿ ಹೋಗ್ಬೇಡ, ನಿಧಾನನೇ ಮಾಡು, ಪರವಾಗಿಲ್ಲ. ಅಣ್ಣ ಇದಾನ ಪಕ್ಕದಲ್ಲಿ? ಇಲ್ಲ. ಓಕೆ, ವೆರಿ ಗುಡ್. ನೀವೇ ಟ್ರೈ ಮಾಡ್ಬೇಕು. ವೆರಿ ಗುಡ್. 20 ಮತ್ತೆ 25 is equal to 45. ಸೊ ಒಂದ್ ನಂಬರ್ 20, ಇನ್ನೊಂದು ನಂಬರ್ 25, ಎರಡು ನಂಬರ್ ಸಿಕ್ಬಿಡ್ತು ನಮಗೆ ಇವಾಗ. 20 ಮತ್ತೆ 25 ಇದರಲ್ಲಿ ಗ್ರೇಟೆಸ್ಟ್ ನಂಬರ್, ದೊಡ್ಡ ಸಂಖ್ಯೆ ಕೇಳಿದ್ದಾರೆ. ಹಾಗಾಗಿ 25 is the right answer. That's it. ನೆಕ್ಸ್ಟ್ ಮಕ್ಕಳೇ, ನಾವು ಇದು ಈಗೇನ್ ರಿವಿಷನ್ ಮಾಡ್ತಾ ಇದೀವಲ್ವಾ, ಅದು ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ವಿ ಕೂಡ ನಾವು. ಇವಾಗ ಸ್ವಲ್ಪ ಮುಂದುವರೆದು, ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸ್ವಲ್ಪ ನಾವು ಹೇಳಿರುವಂತ ಬುಕ್ಸ್ ಇದೆಯಲ್ವಾ, ನವೋದಯ ಸಕ್ಸಸ್ ಗೈಡ್, ಅದರಲ್ಲಿ ಕೆಲವೊಂದು ಬುಕ್ ಇದೆ, ಕ್ವಶನ್ಸ್ ಇದೆ. ಆ ಕ್ವಶನ್ಸ್ ನ ನಾವು ಸಾಲ್ವ್ ಮಾಡೋಣ ಒಂದೊಂದಾಗಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಇರುತ್ತೆ. ಅದನ್ನ ಸಮಾಧಾನವಾಗಿ ನೋಡಿ ನಾವು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. 1 to 20 ನಾವು ಆಲ್ರೆಡಿ ಒಂದ್ಸಲ ಸಾಲ್ವ್ ಮಾಡಿಸಿದ್ವಿ ನಿಮ್ಮ ಹತ್ರ, ಹೌದಾ? ಸೊ ಈಸಿ ಇರುತ್ತೆ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಕ್ವಶನ್ ಇದೆ. An engine works 10 hours in a day and lift water 84,500 liters per hour.
ಫೈಂಡ್ ದ ವ್ಯಾಲ್ಯೂಮ್ ಆಫ್ ವಾಟರ್ ಲಿಫ್ಟೆಡ್ ಇನ್ 5 days ಅಂತ ಹೇಳ್ತಾರೆ. ಸೊ ಒಂದು ಮಷಿನ್ ಇದೆ ಅಥವಾ ಮೋಟಾರ್ ಅಂದ್ಕೊಳ್ಳಿ, ಒಂದು ಇಂಜಿನ್ ಮಷಿನ್ನು. ಆ ಮಷಿನ್ನು 84 ಇಲ್ಲಿ 44 ಆಗ್ಬಿಟ್ಟಿದೆ, 84 ಮಾಡ್ಕೊಳ್ಳಿ ಇದನ್ನ. 84,500 ಲೀಟರ್ ಅಷ್ಟು ನೀರನ್ನ ಆಚೆ ಹಾಕುತ್ತೆ ಒಂದು ದಿನಕ್ಕೆ. ಆಯ್ತಾ? ಆ ಇಂಜಿನ್ ಒಂದು ದಿನಕ್ಕೆ 10 ಗಂಟೆಗಳ ಕಾಲ ಓಡುತ್ತೆ. 1 ಗಂಟೆಯಲ್ಲಿ ಹಾಕುವಂತ ವಾಟರ್ ಇದು. ಆಯ್ತಾ? ಆ ಇಂಜಿನ್ ಪ್ರತಿದಿನ 10 ಅವರ್ ವರ್ಕ್ ಮಾಡುತ್ತೆ. ಅದೇ ತರ 5 ಅವರ್ಸ್ ಏನಾದ್ರೂ ವರ್ಕ್ ಮಾಡಿದ್ರೆ ಅದು ಎಷ್ಟು ನೀರನ್ನು ಹೊರಗೆ ಹಾಕುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ ಅಂತ ಅನ್ಕೋಣ, ಇಲ್ಲೊಂದು ಮಷಿನ್ ಇಟ್ಟಿದ್ದಾರೆ. ಆ ಮಷಿನ್ ನೀರನ್ನ ಲಿಫ್ಟ್ ಮಾಡ್ತಾ ಇದೆ. ಈ ತರ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ನೀರನ್ನ ಲಿಫ್ಟ್ ಮಾಡ್ತಾ ಇದೆ. ಎಷ್ಟು ಲಿಫ್ಟ್ ಮಾಡ್ತಾ ಇದೆ ಅಂದ್ರೆ 84,500 ಲೀಟರ್ ಅಂತೆ. ಎಷ್ಟಕ್ಕಿದು? 1 ಅವರ್ಗೆ. ಹಾಗಾದ್ರೆ 10 ಅವರ್ಸ್, ಇದು ಒಂದು ದಿನಕ್ಕೆ 10 ಅವರ್ಸ್ ಕೆಲಸ ಮಾಡುತ್ತೆ. ಹಾಗಾದ್ರೆ 10 ಅವರ್ಸ್ಗೆ ಎಷ್ಟು ನೀರನ್ನ ಲಿಫ್ಟ್ ಮಾಡುತ್ತೆ ಅಂತ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? 1 ಅವರ್ಗೆ ಇಷ್ಟ ಆದ್ರೆ 10 ಅವರ್ಗೆ ಎಷ್ಟು ಮಾಡುತ್ತೆ, ಎಷ್ಟು ನೀರು ಲಿಫ್ಟ್ ಮಾಡುತ್ತೆ ನೋಡಿ. 84,500 ಈ ತರ 10 ಟೈಮ್ಸ್ ಬರ್ಕೊಂಡು ಆಡ್ ಮಾಡೋದಕ್ಕಿಂತ ಇದು 1 ಅವರ್, ಇದು 2 ಅವರ್. ಸೊ ಮಾಡೋದಕ್ಕಿಂತ ಸಿಂಪಲ್ ಆಗಿ ಏನ್ ಮಾಡ್ಬೋದು? ಮಲ್ಟಿಪಲ್ ಮಾಡ್ಬೋದು. ಸೊ ಯಾವ್ದಾದ್ರು ಮಲ್ಟಿಪಲ್ ಮಾಡಿ. 84,500 ಇಂಟು 10, ಯಾಕೆಂದ್ರೆ 10 ಅವರ್ಸ್. ಆಯ್ತಾ? ಇದು ಒಂದು ದಿನಕ್ಕೆ ಆಗುವಂತ ನೀರಾಯ್ತು. 10 ಅವರ್ಸ್ ಯಾಕೆ ಅಂದ್ರೆ ಒಂದು ದಿನಕ್ಕೆ 10 ಅವರ್ಸ್ ಕೆಲಸ ಮಾಡುತ್ತೆ. ಹಾಗಾದ್ರೆ ಒಂದು ದಿನಕ್ಕೆ ಇದು ಎಷ್ಟು ನೀರನ್ನ ಲಿಫ್ಟ್ ಮಾಡುತ್ತೆ? 84,500ಗೆ 10 ಇಂದ ಮಲ್ಟಿಪಲ್ ಮಾಡಿದ್ರೆ ಇನ್ನೊಂದು 0ನ ಹಾಕಿದ್ರೆ ಆಯ್ತು. ಅಲ್ಲಿಗೆ 8,45,000 ಲೀಟರ್ ಆಫ್ ವಾಟರ್ ಇಟ್ ಲಿಫ್ಟೆಡ್. ಹೌದಾ? ಇದು ಒಂದು ದಿನಕ್ಕೆ ಆಯ್ತು. ಇವಾಗ ಇದು 5 days ಅಂದ್ರೆ ಮೊದಲನೇ ದಿನ ಇಷ್ಟು ನೀರು, ಮತ್ತೆ ಇನ್ನೊಂದನೇ ದಿನ, ಎರಡನೇ ದಿನ, ಮೂರನೇ ದಿನ, ನಾಲ್ಕನೇ ದಿನ, 5 ದಿನ ಇದೆ. ಮತ್ತೆ ನಾವೇನ್ ಮಾಡ್ಬೇಕು? 5ರಿಂದನೂ ಕೂಡ ಇದನ್ನ ಮಲ್ಟಿಪಲ್ ಮಾಡಬೇಕು. ಸೊ ಈಗ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ಟೋಟಲ್ ಎಷ್ಟು ನೀರನ್ನ ಲಿಫ್ಟ್ ಮಾಡಿದೆ ಅಂತ ಹೇಳಿ. Eight fives are 40 plus 2, 42. So answer is this one. Ready? 42,25,000 liter of water it lifted in 5 days. Because 1 ಅವರ್ಗೆ ಎಷ್ಟು ನೀರು? ಹಾಗಾದ್ರೆ 10 ಅವರ್ಸಿಗೆ 10 ಇಂದ ಮಲ್ಟಿಪಲ್ ಮಾಡಿದ್ವಿ. ಸೊ ನೆಕ್ಸ್ಟ್ 5 ಡೇಸ್ಗೆ, ಯಾಕೆಂದ್ರೆ ಒಂದು ದಿನಕ್ಕೆ 10 ಅವರ್ಸ್ ಅಂದ್ರೆ ಅದು 5 ಡೇಸ್ಗೆ ಎಷ್ಟು ನೀರನ್ನು ಲಿಫ್ಟ್ ಮಾಡುತ್ತೆ ಅಂದ್ರೆ ಇಷ್ಟು ನೀರನ್ನ ಲಿಫ್ಟ್ ಮಾಡುತ್ತೆ. ಸೊ ಈ ತರ 2 ಸಲ ಮಲ್ಟಿಪಲ್ ಮಾಡಬೇಕು. ಒಂದೇ ಕ್ವಶನ್ಗೆ 2 ಸಲ. ಇದನ್ನ ಸಿಂಪಲ್ ಆಗಿ ಬರ್ಕೋಣ ನೋಡಿ. ಲಿಫ್ಟ್ ವಾಟರ್ ಇನ್ 1 ಅವರ್. ಹೌದಾ? ಎಂಜಿನ್ ಲಿಫ್ಟೆಡ್ ವಾಟರ್ ಇನ್ ಅವರ್ 84,500 ಲೀಟರ್. ಕನ್ನಡದಲ್ಲಿ 1 ಗಂಟೆಗೆ ನೀರಿನ ಪ್ರಮಾಣ ಅಂದ್ರೆ ಅದರ ನೀರನ್ನು ಹೊರ ಹಾಕುವ ಪ್ರಮಾಣ 84,500 ಲೀಟರ್. ಹಾಗಾದ್ರೆ 10 ಗಂಟೆಗೆ ಅಂತ ಬರ್ಕೊಳ್ಳಿ, ಅಥವಾ 10 ಅವರ್ಸ್ 84,500 ಇಂಟು 10. ಸೊ ಅದೇ ತರ 5 ಡೇಸ್ಗೆ 5 ದಿನಕ್ಕೆ, ಇದು ಒಂದು ದಿನಕ್ಕೆ ಆಯ್ತಿದೀವ. 10 ಗಂಟೆ ಅಂದ್ರೂ ಒಂದೇ, ಒಂದು ದಿನಕ್ಕೆ ಅಂತಂದ್ರು ಆಯ್ತು, ಒಂದು ದಿನಕ್ಕೆ. ಸೊ ಹಾಗಾದ್ರೆ 5 ದಿನ ಅಂತಂದ್ರೆ ಮತ್ತೆ ಇದನ್ನ ನಾವು 84,500 ಇಂಟು 10 ಇಂಟು 5. ಸೊ ಇಷ್ಟು ಮಾಡಿದ್ರೆ ಈ ಆನ್ಸರ್ ಸಿಕ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಂಪಲ್ ಇದೆ, ನೀವೇ ಮಾಡ್ತೀರಲ್ವಾ. 16ಕ್ಕೆ ಎಷ್ಟನ್ನ ಸೇರಿಸಿದ್ರೆ 39 ಬರುತ್ತೆ. ವಾಟ್ ನಂಬರ್ ಮಸ್ಟ್ ಬಿ ಆಡೆಡ್ ಟು 16 ಟು ಗೆಟ್ 49? 49 ಬರಬೇಕು ಅಂದ್ರೆ 16ಕ್ಕೆ ಎಷ್ಟನ್ನ ಆಡ್ ಮಾಡಬೇಕು ಅಂತ ಕ್ವಶನ್ ಇದೆ. ಸರಿ, 39. ಇಲ್ಲಿ 39 ಇದೆ ಅಲ್ವಾ. 16ಗೆ ಎಷ್ಟನ್ನ ಆಡ್ ಮಾಡಿದ್ರೆ 39 ಬರುತ್ತೆ.
ಓಕೆ, ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಮಕ್ಕಳೇ, ಕ್ವಶನ್ ನೋಡಿದ ತಕ್ಷಣ ನಾವು 2 ಆನ್ಸರ್ ಅಲ್ಲ ಅಂತ ನಾವು ಈಸಿಯಾಗಿ ಹೇಳ್ಬಹುದು, ಹೌದಲ್ವಾ? ದಿಲೀಪ್, ಇಲ್ಲಿ 16ಕ್ಕೆ ಯಾವ್ದೋ ಒಂದು ನಂಬರ್ ಸೇರಿಸ್ಬೇಕಂತೆ, 39 ಬರ್ಬೇಕು ಆನ್ಸರ್. ನೋಡಿ 16 ಇದೆ, ಯಾವ್ದೋ ಒಂದ್ ನಂಬರ್ನ ಆಡ್ ಮಾಡಿದ್ರೆ 39 ಬರುತ್ತೆ. ಇಲ್ಲಿ ನೋಡಿದ ತಕ್ಷಣ ಹೇಳ್ಬಹುದು 2 ಆನ್ಸರ್ ಅಲ್ಲ ಅಂತ. ಯಾವ್ದೋ 2 ಆನ್ಸರ್ ಅಲ್ಲ ಅಂತ ಹೇಳ್ಬಹುದು? ನೋಡಿದ ತಕ್ಷಣ ದಿಲೀಪ್, ನಾವು ಕೇಳಿದಾಗ ಒಂದ್ ಸ್ವಲ್ಪ ಮಾತಾಡಿ, ಆಯ್ತಾ? ಡಿಂಪನ ಹೇಳಿ ನೋಡೋಣ, ಇದರಲ್ಲಿ ಯಾವ್ದು 2 ಆನ್ಸರ್ ಅಲ್ಲ ಅಂತ ನೋಡಿದ ತಕ್ಷಣ ಹೇಳ್ಬೋದು. ಯಾಕೆ ಇವೆರಡು ಆನ್ಸರ್ ಅಲ್ಲ ಅಂತ ಗೊತ್ತಾಯ್ತು ನಿಮ್ಗೆ? ಸರ್, ಅದು ಗ್ರೇಟೆಸ್ಟ್ ನಂಬರ್. ಗ್ರೇಟೆಸ್ಟ್ ನಂಬರ್ ಯಾಕೆ ಆಗಿರಬಾರ್ದು ಸರ್? 39 ಇಂದ 23 ಆಗುತ್ತೆ. ಅಲ್ಲಮ್ಮ, ಕರೆಕ್ಟ್. ನಾನು ಕೇಳ್ತಿರೋದು, ನಾನು ಲೆಕ್ಕ ಮಾಡ್ದೇನೆ ಇದನ್ನ ಆನ್ಸರ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್? 39ಕ್ಕಿಂತ ಜಾಸ್ತಿ ಇದೆ. ನೋಡಿ, ಒಂದ್ ನಂಬರ್ ಆಲ್ರೆಡಿ 16 ಇದೆ, ಆಡ್ ಮಾಡಿದ್ರೆ 39 ಬರ್ಬೇಕಂತೆ ನಿಮ್ಗೆ. ಆದ್ರೆ ನೀವು 45ಗೆ ಏನಾದ್ರು ಆಡ್ ಮಾಡಿದ್ರೆ 39 ಬರ್ಲಿಕ್ಕೆ ಸಾಧ್ಯನಾ? ಆಲ್ರೆಡಿ 45 ಇಟ್ ಸೆಲ್ಫ್ ಈಸ್ ಅ ಗ್ರೇಟರ್ ದೆನ್ 39. ಹಾಗಾದ್ರೆ ಇವೆರಡು ಆನ್ಸರ್ ಅಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಇವೆರಡರಲ್ಲಿ ಯಾವ್ದೋ ಒಂದು ಆನ್ಸರ್ ಆಗಿರುತ್ತೆ, 23 ಮತ್ತೆ 19 ಅಲ್ಲಿ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಇಲ್ಲಿರುವಂತ 23ನ ಆಡ್ ಮಾಡಿ ನೋಡಿ. ಎಸ್, 39 ಬರ್ತಾ ಇದೆ, 23 ಇಸ್ ದ ಆನ್ಸರ್. ಅಥವಾ ಇನ್ನೂ ಈಸಿ ಮಾಡ್ಬೇಕು ಅಂತಂದ್ರೆ ನಾವ್ ಹೇಳ್ಕೊಟ್ಟಿದೀವಿ ನಿಮಗೆ, ಏನು? 16 ಒಂದ್ ನಂಬರ್, ಇನ್ನೊಂದ್ ನಂಬರ್ ಗೊತ್ತಿಲ್ಲ ಅಲ್ವಾ, ಖಾಲಿ ಜಾಗ ಬಿಟ್ಟಿದ್ವಿ. ಸೊ 39 ಇಲ್ಲಿ ಯಾಡ್ ಅಂತ ಹೇಳಿದ್ದಾರೆ, ಬಟ್ ನೀವು ಆಡ್ ಮಾಡೋ ಹಾಗಿಲ್ಲ. ಆನ್ಸರ್ ಬೇಕು ಅಂದ್ರೆ ನೀವು ಸಬ್ಟ್ರಾಕ್ಟ್ ಮಾಡ್ಬೇಕು. ಈ ನಂಬರ್ ಎಕ್ಸ್ ಅಂತ ಅನ್ಕೊಳ್ಳಿ, ಈ ನಂಬರ್ ಬೇಕು ನಮ್ಗೆ ಇವಾಗ. ಸೊ ಎಕ್ಸ್ ಈಸ್ ಈಕ್ವಲ್ ಟು 39. ಈ 16 ಆ ಕಡೆ ಕಳ್ಸೋಣ, -16 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 39 ಅಲ್ಲಿ 16 ಸಬ್ಟ್ರಾಕ್ಟ್ ಮಾಡಿದ್ರೆ 23. ಹಾಗಾದ್ರೆ ಈ ಜಾಗಕ್ಕೆ ನಾವು ಬರಿಬೇಕಾಗಿರೋದು 23. ಸೊ 23 ಇಸ್ ದ ರೈಟ್ ಆನ್ಸರ್. ಅಲ್ಲಿ ಎಲ್ಲೂ ಕೂಡ ನೀವು ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿಲ್ಲ, ಆದ್ರೆ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಮಾತ್ರ ಆನ್ಸರ್ ಸಿಗುತ್ತೆ. ಸೊ ದಟ್ ಈಸ್ ಡಿಫ್ರೆಂಟ್ ಕ್ವಶನ್ಸ್. ಇದೇ ತರ ನಿಮಗೆ ಟ್ವಿಸ್ಟ್ ಮಾಡಿ ಕೇಳೋದು ಅಂದ್ರೆ ಇದೇನೆ, ಆಯ್ತಾ? ನೆಕ್ಸ್ಟ್, ಎಷ್ಟನ್ನು 15ರಿಂದ ಗುಣಿಸಿದ್ರೆ 165 ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ದನ್ನ ಮಲ್ಟಿಪಲ್ ಮಾಡಿದ್ರೆ, ವಾಟ್ ನಂಬರ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ 15 ಟು ಗೆಟ್ 165. ಸೊ 165 ಆನ್ಸರ್ ಬರಬೇಕು ಅಂದ್ರೆ ಯಾವ್ದ್ರಿಂದ ಮಲ್ಟಿಪಲ್ ಮಾಡ್ತೀರಾ? ಇದನ್ನು ಕೂಡ ಅಷ್ಟೇನೆ, ನಿಮಗೆ ಟೇಬಲ್ಸ್ ಬರುತ್ತೆ 150 15 ಅಂತಂದ್ರೆ ನೋಡಿದ ತಕ್ಷಣ ಹೇಳ್ಬೋದು. ಸ್ನೇಹ ಪಿ ಹೇಳ್ತೀರಾ? ಸ್ನೇಹ, ಯಾವ್ದು ಆನ್ಸರ್? ಈಗ 15ಗೆ ನಾವು ಮಲ್ಟಿಪಲ್ ಮಾಡ್ಬೇಕು, ಯಾವ್ದೋ ಒಂದ್ ನಂಬರ್ ಇಂದ ನಮಗೆ 165 ಆನ್ಸರ್ ಬರಬೇಕು. ಸರ್, ವರ್ಕ್ ಮಾಡ್ಬಿಟ್ಟು ಹೇಳ್ತೀವಿ. ವರ್ಕ್ ಮಾಡ್ದೇನೆ ಹೇಳ್ಬೇಕು. ಅದೇ ಮತ್ತೆ ಇವಾಗ ನೀವು ಟ್ರಿಕ್ಕಿ ಆಗಿ ಹೇಳ್ಬೇಕು, ವರ್ಕ್ ಮಾಡ್ದೇನೆ. ಸರ್, ನಮ್ದು ಬುಕ್ ಇನ್ನು ಬಂದಿರ್ಲಿಲ್ಲ ಸರ್, ಅದಕ್ಕೆ ಇನ್ನು ವರ್ಕೌಟ್ ಆಗ್ತಿರ್ಲಿಲ್ಲ. ಒಳ್ಳೇದ್ ಕಣಮ್ಮ. ನಾನು ಇಲ್ಲೇ ಕಾಣಿಸ್ತಿಲ್ವಾ ನಿಮಗೆ? ಕ್ವಶನ್ ಕಾಣಿಸ್ತಿದೆ ಅಲ್ವಾ? ಬುಕ್ ಏನಕ್ಕೆ ಈ ಕ್ವಶನ್ಗೆ? ಈಗ ನೋಡಿ, ನಮ್ಮ ಬೆನಕ ಹೇಳ್ತಾರೆ. ಬೆನಕ, ವಿತೌಟ್ ವರ್ಕ್ ನೋಡಿದ ತಕ್ಷಣ ಹೇಳ್ಬೋದಲ್ವಾ ಕ್ವಶನ್ ಇದಕ್ಕೆ? ಎಸ್ ಸರ್. ಹೇಗೆ ಹೇಳ್ತೀರಾ ಸರ್? ನಾವು 180ನ ಸರ್ ಔಟ್ ಮಾಡ್ಬೇಕು, ಯಾಕಂದ್ರೆ 165ನ ಅದನ್ನೇ ಗ್ರೇಟೆಸ್ಟ್ ನಂಬರ್ ಕೇಳಿದ್ದಾರೆ, ಹಂಗಾಗಿ ಮಲ್ಟಿಪಲ್ ಮಾಡೋದು ಇನ್ನೂ ಜಾಸ್ತಿ ಆಗುತ್ತೆ. ಆಯ್ತು, ನಾವು ಡೈರೆಕ್ಟ್ ಆನ್ಸರ್ ಹೋಗ್ಬೋದು. ಹೇಗೆ ಅಂದ್ರೆ ನಿಮಗೆ 15 ಟೇಬಲ್ ಬಂತು ಬರುತ್ತೆ. 15 10s 150, ಹೌದಲ್ವಾ? ಎಸ್ ಸರ್. ಇಲ್ಲಿ 11s ಇದೆ. ಸೊ ಇನ್ನೊಂದು 11s ಮಾಡಿದ್ರೆ ಸಾಕು, ಇನ್ 15 ಆಡ್ ಮಾಡಿದ್ರೆ ಸಾಕು, 165 ಬರ್ತಾ ಇದೆ. ಹಾಗಾದ್ರೆ 11s ಇಂದ ಡೈರೆಕ್ಟ್ ಆಗಿ ಚೆಕ್ ಮಾಡಿ ನೋಡ್ಬೋದು, ಹೌದಾ? ಎಸ್ ಸರ್. 1 5s 5, 1 1s 1, 1 5s 5, 1 1 1s 1. ಸೊ 165. 11 ಇಂದ ಮಲ್ಟಿಪಲ್ ಮಾಡಿದ್ರೆ 165 ಬರ್ತಾ ಇದೆ. ಇವೆಲ್ಲ ನೋಡಿದ್ರೆ ಅಂದ್ರೆ ಕೆಲವೊಂದು ಕ್ವಶನ್ಸ್ ಹೇಗಿರುತ್ತೆ ಅಂದ್ರೆ ನೀವು ಆಪ್ಷನ್ಸ್ ನೋಡಿನೇ ಆನ್ಸರ್ನ ಹೇಳ್ಬೋದು, ಆ ರೀತಿ ಇರುತ್ತೆ. ಅದಕ್ಕೋಸ್ಕರ ಈ ತರ ಸ್ವಲ್ಪ ಸ್ಪೀಡ್ ಆಗಿ ಮಾಡಿದ್ರೆ ಕೆಲವೊಂದು ಈಸಿ ಕ್ವಶನ್ಸ್ ಅಲ್ಲಿ ನಿಮಗೆ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಸ್ನೇಹ ಹೇಳ್ತಿದ್ರು ವರ್ಕೌಟ್ ಮಾಡಿ ನೋಡಿ ಹೇಳ್ತೀನಿ ಸರ್ ಅಂತ. ವರ್ಕೌಟ್ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ, ಇಲ್ಲ ಅಂತಲ್ಲ. ನೀವು 15ಗೆ ನೀವು 150 ಮಲ್ಟಿಪಲ್ ಮಾಡ್ತಾ ಇದ್ದೀರಾ ಇಲ್ಲಿ.
ಆಡ್ ಮಾಡ್ತಾ ಇಲ್ಲ. ನೀವೇನಾದ್ರೂ 150 ಪ್ಲಸ್ ಅಂತ ಬರ್ಕೊಂಡ್ರೆ ರಾಂಗ್ ಆಗ್ಬಿಡುತ್ತೆ. ಆಯ್ತಾ? ಮಲ್ಟಿಪಲ್ ಗುಣಿಸಿದಾಗ ಅಂತ ಹೇಳ್ತಿದ್ದಾರೆ ಅವರು. ಮಲ್ಟಿಪ್ಲೈಡ್ ಬೈ ಅಂತ ಹೇಳ್ತಾರೆ. ಮಲ್ಟಿಪ್ಲೈಡ್ ಬೈ. ಓಕೆ, ನೆಕ್ಸ್ಟ್ ಕ್ವಶನ್. ಸೇಮ್ ಅದೇ ತರ ಕ್ವಶನ್ ಇದೆ. 14 ಯಾವುದರಿಂದ ಅಥವಾ ಎಷ್ಟರಿಂದ ಗುಣಿಸಿದಾಗ 168 ಬರುತ್ತೆ. ಬೈ ವಿಚ್ ನಂಬರ್ 14 is to be multiplied to get 168 ಅಂತ ಹೇಳ್ತಾರೆ. ನೋಡಿ ಆನ್ಸರ್ 14 into x is equal to 168. ಯಾವುದೋ ಒಂದು ನಂಬರ್ ನಮಗೆ ಬೇಕು. ಸೊ ಇದನ್ನ ಹೇಗ್ ಮಾಡ್ತೀವಿ? ನಾವು ಇಲ್ಲಿ ಮಲ್ಟಿಪಲ್ ಇರೋದ್ರಿಂದ ಈ 14 ಏನಾದ್ರೂ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕಳಿಸಿದ್ರೆ, ರೈಟ್ ಹ್ಯಾಂಡ್ ಸೈಡ್ಗೆ ಕಳಿಸಿದ್ರೆ 168 ಡಿವೈಡೆಡ್ ಬೈ 14 ಆಗುತ್ತೆ. ಅಂದ್ರೆ ಡಿವೈಡ್ ಮಾಡಿದ್ರೆ ನಮಗೆ ಯಾವ ನಂಬರ್ ಅಂತ ಸಿಗುತ್ತೆ. 14 ಇಂದ ನಾವು 168 ನ ಡಿವೈಡ್ ಮಾಡೋಣ. 14 1s are 14, 14 2s are 28. ಸೊ 12 ಅಂದ್ರೆ ಆನ್ಸರ್. ಈಗ ಕ್ರಾಸ್ ಚೆಕ್ ಮಾಡಿ. 14 ಮತ್ತೆ 12 ನ ಮಲ್ಟಿಪಲ್ ಮಾಡಿ ನೋಡಿ, 168 ಬರಬೇಕು. ಸೊ 12 4s are 48, 4 carry, 12 1s are 12 plus 4 is 16. ಸೊ 168 ಕರೆಕ್ಟ್ ಬರ್ತಾ ಇದೆ. ಹಾಗಾದ್ರೆ 12 is the answer. Okay, next question. Okay, by which number 45 is to be divided to get 5 ಅಂತ ಹೇಳ್ತಾರೆ. 5 ಉತ್ತರ ಬರಬೇಕು ಅಂದ್ರೆ 45 ಗೆ ಆನ್ಸರ್ 5 ಬರ್ಬೇಕಂತೆ ಕೋಶೆಂಟ್. ಹಾಗಾದ್ರೆ ಯಾವ ನಂಬರ್ ಇಂದ ಡಿವೈಡ್ ಮಾಡಬೇಕು ಅಂದ್ರೆ ಯಾವ ನಂಬರ್ ಇಂದ ಭಾಗಿಸ್ಬೇಕು ಅಂತ ಕೇಳ್ತಿದ್ದಾರೆ. ಸೊ ನೀವೇ ಪೋಲಲ್ಲಿ ಅಟೆಂಡ್ ಮಾಡಿ, ತುಂಬಾ ಈಸಿ ಇದೆ. ಯಾವ ನಂಬರ್ ಇಂದ ಡಿವೈಡ್ ಮಾಡಿದ್ರೆ 5 ಬರುತ್ತೆ ಆನ್ಸರ್. 50 ಇಂದ ಡಿವೈಡ್ ಮಾಡ್ಲಕ್ಕಾಗತ್ತಾ? 9 ಇಂದ ಡಿವೈಡ್ ಮಾಡ್ತೀರಾ? 225 ಇಂದ ಡಿವೈಡ್ ಮಾಡ್ತೀರಾ? 90 ಇಂದ ಡಿವೈಡ್ ಮಾಡ್ತೀರಾ? ನೋಡಿ ಯಾವ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಕೋಶೆಂಟ್ 5 ಬರುತ್ತೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಡಿವೈಡ್ ಮಾಡಿ, 45 ನ ಡಿವೈಡ್ ಮಾಡ್ತಾ ಹೋಗಿ. ಫಸ್ಟ್ 50 ಇಂದ ಡಿವೈಡ್ ಮಾಡಿ, ಆಗ್ಲಿಲ್ವಾ ಬಿಡಿ. ಆಮೇಲೆ 9 ಇಂದ ಡಿವೈಡ್ ಮಾಡಿ, ಆನ್ಸರ್ ನಮಗೆ 5 ಬರಬೇಕು. ಹಾಗಾದ್ರೆ ಇಲ್ಲಿ ಯಾವ ನಂಬರ್ ಹಾಕೊಳ್ತೀರಾ? ಎಸ್, ಆರಾಧ್ಯ, ನಿಶಾಲ್, ಬೆನಕ ಎಲ್ಲರೂ ಕರೆಕ್ಟ್ ಮಾಡಿದ್ದಾರೆ. 51 ಮೆಂಬರ್ಸ್ ಕರೆಕ್ಟ್. ತಿಲಕ್, ಸನ್ನಿಧಿ, ರಿಷಿಕಾ, ಮಾನ್ವಿ ಇದನ್ನ ತಪ್ಪು ಮಾಡಿದ್ರಲ್ಲಮ್ಮ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ನೋಡಿ, 9 5s are 45 ಅಲ್ವಾ? 9 5s are 45. ಹಾಗಾದ್ರೆ 9 ಇಂದ ಡಿವೈಡ್ ಮಾಡ್ಬೇಕು ಅಷ್ಟೇನೆ. ನೆಕ್ಸ್ಟ್ ಕ್ವಶನ್. ಮಕ್ಕಳೇ ಈಸಿ ಇರೋ ಕ್ವಶನ್ ಬಿಟ್ವಿ, ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಒಂದು ಟ್ರಕ್ 475 ಸಿಮೆಂಟ್ ಚೀಲಗಳನ್ನ 475 ಸಿಮೆಂಟ್ ಚೀಲಗಳನ್ನ ಸಾಗಿಸಬಲ್ಲದು. ಇಲ್ಲಿ ನಾಗಿಸಬಲ್ಲದು ಆಗಿದೆ, ಸಾಗಿಸಬಲ್ಲದು ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಹಾಗಾದ್ರೆ 58,425 ಸಿಮೆಂಟ್ ಚೀಲಗಳನ್ನು ಸಾಗಿಸಲು ಎಷ್ಟು ಟ್ರಕ್ಗಳು ಬೇಕಾಗುತ್ತದೆ? ಎ ಟ್ರಕ್, ಇಲ್ಲಿ ಅಟ್ ಟ್ರಕ್ ಆಗ್ಬಿಟ್ಟಿದೆ. ಎ ಟ್ರಕ್ can carry 475 cement bags. How much trucks required to carry 58,425 bags ಅಂತ ಕೇಳ್ತಿದ್ದಾರೆ. ಅಂದ್ರೆ ಒಂದು ಲಾರಿ ಇದೆ ಅಂತಂದ್ರೆ, ಇದೇ ಲಾರಿ ಅಂತ ಅನ್ಕೊಳ್ಳಿ. ಈ ಲಾರಿ, ಒಂದು ಲಾರಿನಲ್ಲಿ 475 ಸಿಮೆಂಟ್ಸ್ ಬ್ಯಾಗ್ಸ್ ಅನ್ನ ಹಾಕಬಹುದಂತೆ ಒಂದು ಲಾರಿನಲ್ಲಿ. ಹಾಗಾದ್ರೆ ಇಲ್ಲಿ ಇಷ್ಟು ಒಂದು ದೊಡ್ಡ ಗೋಡನಲ್ಲಿ ಸಿಮೆಂಟ್ ಚೀಲಗಳಿದೆ, 58,425. ಹಾಗಾದ್ರೆ ಎಷ್ಟು ಲಾರಿಗಳು ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಒಂದು ಲಾರಿನಲ್ಲಿ 475. ಹಾಗಾದ್ರೆ ಈ ಲೆಕ್ಕನ ಏನ್ ಮಾಡ್ಬೇಕು? ಮಲ್ಟಿಪಲ್ ಮಾಡ್ಬೇಕಾ, ಆಡ್ ಮಾಡ್ಬೇಕಾ, ಡಿವೈಡ್ ಮಾಡ್ಬೇಕಾ ಅಂತ ಯಾರಾದ್ರೂ ಒಬ್ರು ವಿಜಯ್ ಗೌಡ ಹೇಳ್ತೀರಾ? ಏನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ವಿಜಯ್? ಧನ್ವಿತ್, ವಿಜಯ್ ಗೌಡ ಮೈಕ್ ಆನ್ ಆಗಿದೆ, ಮಾತಾಡ್ತಿಲ್ಲ. ಧನ್ವಿತ್, ಏನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ? ಧನ್ವಿತ್ ಧನ್ವಿತ್ ಪಿ ಮಾತಾಡಿ. ವಿರಾಟ್ ಗೌಡ ಮಾತಾಡಿ. ವಿರಾಟ್ ಗೌಡ, ವಿರಾಟ್ ಹಾ ಹೇಳಿ. ಡಿವೈಡ್ ಮಾಡ್ಬೇಕು ಸರ್. ಯಾವ್ದ್ರಿಂದ ಡಿವೈಡ್ ಮಾಡ್ತೀರಾ? ಯಾವ್ದನ್ನ ಡಿವೈಡ್ ಮಾಡ್ತೀರಾ? 475 ನ 58,425 ಇಂದ ಡಿವೈಡ್ ಮಾಡ್ಬೇಕು ಸರ್.
5842 ಅನ್ನೇ ಡಿವೈಡ್ ಮಾಡಬೇಕು 475 ಇಂದ, ಯಾಕಂದ್ರೆ ಇದು ಒಂದು ಲಾರಿನಲ್ಲಿ ಆಗುವಂತಹ ಚೀಲಗಳು, ಅಂದ್ರೆ ಒಂದು ಲಾರಿನಲ್ಲಿ ಇಷ್ಟು ಚೀಲ ಇದೆ. ಸೊ ಈಗ ನಾವು ಈ ಟೇಬಲ್ ಬರಲ್ಲ ಅಂತಂದ್ರೆ ಏನ್ ಮಾಡ್ಕೊಳ್ಳಿ ನೀವು, 475 ಒನ್ಸಾ, 475 ಟೂಸಾ, 475 ತ್ರೀಸಾ ಅಂತ ಬರ್ಕೊಳ್ಳಿ, ಈಸಿ ಆಗುತ್ತೆ. ಆಯ್ತಾ, 475 ಒನ್ಸಾ 475, ಇದನ್ನ ಡಬಲ್ ಮಾಡ್ತೀನಿ 950. ಆಯ್ತಾ, ಸೊ 1425 ಚೆಕ್ ಮಾಡೋಣ ಈಗ. ಸೊ ಒನ್ಸಾ ಇಲ್ಲಿ 3 ಡಿಜಿಟ್ಸ್ ಇದೆ, ಇಲ್ಲೂ 3 ಡಿಜಿಟ್ಸ್ ಇದೆ. 475 ಒನ್ಸಾ 475, 9 0 1. ಓಕೆ 1. ಇವಾಗ 2 ತಗೊಂಡ್ವಿ, ಇಲ್ಲಿ 1092 ಆಯ್ತು. 1092 ಅಂದ್ರೆ 4025 ಗಿನ್ನ ಕಡಿಮೆ, ಟೂಸಾ. ಸೊ 475 ಟೂಸಾ 950. ಸೊ 2, ಇಲ್ಲಿ 4, ಇಲ್ಲಿ 1. ಈಗ 5 ನ ಕೆಳಗಡೆ ತಗೊಂಡ್ವಿ. ಸೊ 1425 ಬರ್ತಾ ಇದೆ ತ್ರೀಸಾ. ಸೊ ತ್ರೀಸಾ ಮಾಡಿ 1425. ಎಸ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. 123 trucks are required. ಸೊ ಹಾಗಾದ್ರೆ 123 trucks are required to carry this much of cement bags. ಅಷ್ಟೇನೆ, ಕರೆಕ್ಟ್ ವಿರಾಟ್. ಆ ತರ ಯೋಚನೆ ಮಾಡಬೇಕು ನೀವು, ಅವಾಗ ನಿಮಗೆ ಆನ್ಸರ್ ಸರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ಎ ಡಿವಿಷನ್ ಕ್ವಶನ್, ಡಿವೈಸರ್ ಇಸ್ ಗಿವನ್. ಆಲ್ರೆಡಿ ಮಾಡಿದ್ವಾ ಇದನ್ನ? ಈ ಕ್ವಶನ್ ಮಾಡಿದ್ವಿ, ಬಟ್ ಕನ್ನಡದಲ್ಲಿ ಬೇರೆ ಕ್ವಶನ್ ಇದೆ, ಅದನ್ನ ಮಾಡೋಣ. ಸೊ ಇಂಗ್ಲಿಷ್ನವರು ಏನ್ ಮಾಡಿ ಅಂದ್ರೆ ಇಲ್ಲಿ ನಂಬರ್ಸ್ ಚೇಂಜ್ ಮಾಡಿ. ಭಾಗಲಬ್ಧ ನಮಗೆ ಬರ್ತಾ ಇದೆ, ಡಿವೈಸರ್ ಈಸ್ 108ರಿಂದ ಭಾಗಿಸಿದಾಗ, ಅಂದ್ರೆ ಡಿವೈಸರ್ 108 ಅಂಡ್ ಕೋಶಂಟ್ ಈಸ್ 29 ಅಂಡ್ ರಿಮೈಂಡರ್ ಈಸ್ 24. then find the dividend. again dividend ಬೇಕು ನಮಗೆ. dividend ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ನಾವು ಹೇಳಿದೀವಿ. dividend ಅಂದ್ರೆ ಭಾಜ್ಯ ಬೇಕು, ಭಾಜ್ಯ ಬೇಕು. ಭಾಜ್ಯ ಅಂದ್ರೆ ಯಾವ ನಂಬರ್ ಅಂತ ನೋಡಿ, ನಿಮಗೆ ಗೊತ್ತಾಗ್ಲಿಲ್ಲ, ನೆನಪಾಗ್ಲಿಲ್ಲ ಅಂದ್ರೆ ಈ ತರ ಬರ್ಕೊಳ್ಳಿ. ಇಲ್ಲಿರುವಂತದನ್ನ ನಾವು ಡಿವೈಸರ್ ಅಂತ ಕರಿತೀವಿ. ಡಿವೈಸರ್ ದೇ ಹ್ಯಾವ್ ಗಿವನ್, ದಟ್ ಈಸ್ 108. ಭಾಜ್ಯ, ಭಾಜಕ ಇದು. ಭಾಗಲಬ್ಧನೂ ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ 29 ಅಂದ್ರೆ ಕೋಶಂಟ್. ಅಂಡ್ ದಿಸ್ ಒನ್ ರಿಮೈಂಡರ್ ಆಲ್ಸೋ ಹ್ಯಾಸ್ ಗಿವನ್, ದಟ್ ಈಸ್ 24. ದೆನ್ ಫೈಂಡ್ ದ ಡಿವೈಡೆಂಡ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಇಲ್ಲಿರುವಂತ ನಂಬರ್ ಬೇಕು. ಸೊ ಇದು ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಕಲ್ಪಿತ, ಏನ್ ಮಾಡ್ಬೇಕು? ಭಾಜ್ಯ ಬೇಕು ಅಂದ್ರೆ ಏನ್ ಮಾಡ್ಬೇಕಮ್ಮ? ನರೇಂದ್ರ, ಏನ್ ಮಾಡಿದ್ರೆ ಸಿಗುತ್ತೆ? ಸರ್ ಇದು ಗುಣಿಸಿದ್ರೆ ಯಾವ್ದನ್ನ ಗುಣಿಸೋಣ? ಈ 108 ಮತ್ತೆ 24 ಗುಣಿಸ್ಬೋಣ? ಅಲ್ಲ ಸರ್, 108 29 ಗುಣಿಸ್ಬೇಕು ಸರ್. ಇವೆರಡನ್ನು ಗುಣಿಸ್ಬೇಕು. ಅಂದ್ರೆ ಅರ್ಥ, ಡಿವೈಸರ್ ಮತ್ತೆ ಕೋಶಂಟ್ ನ ಮಲ್ಟಿಪಲ್ ಮಾಡಬೇಕು. ಡಿವೈಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಮಲ್ಟಿಪ್ಲೈಡ್ ಬೈ ಕೋಶಂಟ್, ಆಮೇಲೆ ರಿಮೈಂಡರ್ ನ ಆಡ್ ಮಾಡಬೇಕು. ಹಾಗಾದ್ರೆ ಇವೆರಡನ್ನು ಮಲ್ಟಿಪಲ್ ಮಾಡೋಣ. 108 into 29. ಸೊ 9 8s are 72, 9 1s are 9, 2 8s are 16, 2 1s are 2, 2 3 1 3. ಸೊ 24 ನ ಆಡ್ ಮಾಡ್ತೀನಿ, 6 5 1 3. ಸೊ ದಿಸ್ ಈಸ್ ದ ಆನ್ಸರ್. ಸೊ ಡಿವೈಡೆಂಡ್ ಈಸ್ 3156. ಸ್ವಲ್ಪ ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಸ್ಪೀಡ್ ಆಗಿ ಬರಬೇಕು. ಆಯ್ತಾ? ಸ್ವಲ್ಪ ಸ್ಪೀಡ್ ಆಗಿ ಮಾಡೋದು ಹೇಗೆ? ನಾವು ಡೈರೆಕ್ಟ್ ಆನ್ಸರ್ ನ ಬರೀತಿರ್ತೀವಲ್ವಾ, ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. 9 8s are 72, 72ಗೆ 2, 7 ಕ್ಯಾರಿ, 9 0s are 0 + 7. ಈ ರೀತಿ ಮಾಡೋದಕ್ಕಿಂತ ಸ್ವಲ್ಪ ಸ್ಪೀಡ್ ಆಗಿ ಮಾಡಬೇಕು. ಈ ತರ 0 ಇದ್ರೆ ಡೈರೆಕ್ಟ್ 9 8s are 72, 9 1s are 9, ಈ ರೀತಿ ಬರೆಯೋಣ. ಓಕೆ, ಮೈಕ್ ಆಫ್ ಮಾಡ್ಕೊಳ್ಳಿ ನರೇಂದ್ರ. ಎಸ್ ಸರ್.
ಮಕ್ಕಳೇ ಈ ಕ್ವಶನ್ ಬೇಡ, ಇದು ನಾವು ಮಲ್ಟಿಪಲ್ಸ್ ಮತ್ತೆ ಫ್ಯಾಕ್ಟರ್ಸ್ ಅನ್ನೋ ಕ್ವಶನ್ ಬರುತ್ತೆ, ಅದನ್ನ ಮಾಡಾದ್ಮೇಲೆ ಇದನ್ನ ಮಾಡೋಣ, ಇಲ್ಲಿ ಬೇಡ ಇವಾಗ. ಓಕೆ ಓಕೆ, ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆನಲ್ಲಿ ಕೇಳಿದ್ದಾರೆ ಈ ತರ ಕ್ವಶನ್ಸ್ ನ, ಅಂದ್ರೆ ತುಂಬಾ ಮುಂಚೆ ಆ ಪ್ರಶ್ನೆಯನ್ನ ಕೇಳಿರ್ತಾರೆ ಈ ತರ. ಸೊ ಅವಾಗ ನೀವು ಆನ್ಸರ್ನ ಬರಿಬೇಕು. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಯಾವಾಗ್ಲೂ ಒಂದ್ಸಲ ಕ್ವಶನ್ ಕೇಳಿದ್ದಾರೆ. ಅ ಪರ್ಸನ್ ಅರ್ನ್ಸ್, ಇದು ಅರ್ನ್ಸ್ ಆಗ್ಬಿಟ್ಟಿದೆ, ಅರ್ನ್ಸ್ ₹15 per hour for his work. If ye work 8 hours a day of 5 days, is that the earning is ಅಂತ ಕೇಳಿದ್ದಾರೆ. ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋಣ. ಎ ಪರ್ಸನ್ ಅರ್ನ್ಸ್ ₹15 per hour, 1 ಗಂಟೆಗೆ ₹15 ಸಂಪಾದನೆ ಮಾಡ್ತಾನೆ ಅವನ ಕೆಲಸಕ್ಕೆ. ಅವನು ಒಂದು ದಿನಕ್ಕೆ ಈ ವರ್ಕ್ಸ್ ಅಥವಾ ಈ ವರ್ಕ್ 8 hours a day, ಈ ವರ್ಕ್ಡ್ ಅಥವಾ ಅವನೇನಾದ್ರೂ ಇಫ್ ಈ ವರ್ಕ್ಸ್ 8 hours a day, ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ 5 ದಿನಕ್ಕೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸುಲಭ ಇದೆ, ನೋಡೋಣ, ಮಾಡ್ತೀರಲ್ವಾ? ಫಸ್ಟ್ ಒಂದು ದಿನಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡ್ಕೊಳ್ಳಿ, ಆಮೇಲೆ 5 ಡೇಸಿಗೆ ಲೆಕ್ಕ ಸಿಕ್ಬಿಡುತ್ತೆ. ಒಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸಕ್ಕೆ ಪ್ರತಿ ಗಂಟೆಗೆ ₹15 ಸಂಪಾದನೆ ಮಾಡ್ತಾನೆ. ಇಲ್ಲಿ 115 ಇದೆ, ₹15 ಸಂಪಾದನೆ ಮಾಡ್ತಾನೆ. ಅವನು ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ. ಹಾಗಾದ್ರೆ 5 ದಿನಕ್ಕೆ ಎಷ್ಟಾಗತ್ತೆ ಅಂತ ಪ್ರಶ್ನೆ. ಹಾಗಾದ್ರೆ ಮೊದಲು 8 ಗಂಟೆ ಅಂದ್ರೆ ಒಂದು ದಿನಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ ಲೆಕ್ಕ ಹಾಕ್ಬೇಕು. ಆಮೇಲೆ ಅದನ್ನ 5 ದಿನಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಬೇಕು. ಆಮೇಲೆ ನಾನು ಪೋಲ್ ಕೊಡ್ತೀನಿ, ಪೋಲ್ನ ಅಟೆಂಡ್ ಮಾಡಿ. ಎಸ್, ಸಿರಿ, ಪೂರ್ವಿಕ್, ಬೆನಕ, ಭುವಿಕ್, ಪರಿಣಿತಾ, ಕುಶಾಲ್, 32 ಮೆಂಬರ್ಸ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. 75 ಅಂತ ಮಾಡಿದ್ರಿ ಕೆಲವರು. ಅನ್ಸಿಕಾ, ವೇದಿಕ್, ನಿಶಾಲ್, ಮಾನ್ವಿ, ರೋಹನ್, ವರ್ಷಿತಾ ಇಷ್ಟು ಈಸಿ ಕ್ವಶನ್ ತಪ್ಪು ಮಾಡಿದ್ದಾರೆ. ರಿಷಿಕಾ ಗೌಡ ತಪ್ಪು, ಪುಷ್ವಂತ್ ತಪ್ಪು, ಸ್ನೇಹ ತಪ್ಪು. ಓಕೆ, ರಾಂಗ್ ಮಾಡಿದ್ದೀರಾ ತುಂಬಾ ಜನ. ಲೋಚನಾ, ಇಂಪನ, ಸನ್ನಿಧಿ, ವಿಜಯ್, ಶ್ರಿಯಾನ್, ದೀಪ್ತಿ, ಜಸ್ವಂತ್, ಪವಿಶ್, ವಿಸ್ಮಿತಾ, ಇಷ್ಟು ಜನ ತಪ್ಪು ಮಾಡಿದ್ರಿ. ಓಕೆ, ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್. ಫಸ್ಟ್ 1 ಅವರ್ಗೆ ಎಷ್ಟಾಗುತ್ತೆ ಅವರ ಸಂಪಾದನೆ ಪರ್ ಅವರ್ ಇನ್ ಎ ಅವರ್. ಈ ಅರ್ನ್ಸ್ ಅಂದ್ರೆ ಅವರು ಸಂಪಾದನೆ ಮಾಡ್ತಾರೆ ಇನ್ ಎ ಅವರ್, 1 ಅವರ್ ಅಲ್ಲಿ ₹15. ಆಯ್ತಾ? ಹಾಗಾದ್ರೆ ಒಂದು ದಿನಕ್ಕೆ 8 ಗಂಟೆ ಕೆಲಸ ಮಾಡೋದ್ರಿಂದ ಇನ್ ಒನ್ ಡೇ ಏನ್ ಮಾಡ್ಬೇಕು? 15 into 8 hours. ಯಾಕೆಂದ್ರೆ ಒಂದು ದಿನಕ್ಕೆ 8 hours ಕೆಲಸ ಮಾಡೋದ್ರಿಂದ ಒಂದು ದಿನಕ್ಕೆ ಅವರ ಸಂಪಾದನೆ 8 5s 40, 4 ಕ್ಯಾರಿ, 8 1s 8 plus 4 is 12, ಅಂದ್ರೆ ₹120 ಆಯ್ತು ಒನ್ ಡೇಗೆ. ಈಗ ಇನ್ 5 days, 5 ದಿನಕ್ಕೆ, ಸೊ ಒಂದು ದಿನಕ್ಕೆ 120 ಆದ್ರೆ ಇಂಟು 5 ಮಾಡಿ 5 ಡೇಸಿಗೆ ಸಿಗುತ್ತೆ. 5 0s 0, 5 2s 10, 1 ಕ್ಯಾರಿ, 5 1s 5 plus 1 is 6, 600 ಆಯ್ತು. ಸೊ 600 is the answer. ಫಸ್ಟ್ ಏನ್ ಮಾಡಿದ್ವಿ ನಾನು ಹೇಳಿದೆ ನಿಮಗೆ, ಒಂದ್ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ ಕಂಡಿಡ್ಕೊಳ್ಳಿ. ಯಾಕೆಂದ್ರೆ 1 ಅವರ್ಗೆ 15 ಆದ್ರೆ 8 ಅವರ್ಸ್ಗೆ 120 ಆಗುತ್ತೆ. 120 ಆಗುತ್ತೆ. ಮತ್ತೆ ಅದನ್ನ 5 ಇಂದ ಮಲ್ಟಿಪಲ್ ಮಾಡ್ಬೇಕು. ಯಾಕೆಂದ್ರೆ 5 ಡೇಸ್ ಆನ್ಸರ್ ಕೇಳಿದವರು 5 ದಿನಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ ಅಂತ ಹೇಳಿ. ಹಾಗಾಗಿ 600 is the answer. ಇದು ತುಂಬಾ ಚೆನ್ನಾಗಿದೆ ಕ್ವಶನ್. ಈ ಕ್ವಶನ್ ಸಾಲ್ವ್ ಮಾಡಿ ನಾವು ಇವತ್ತಿನ ಕ್ಲಾಸ್ ಮುಗಿಸೋಣ.
ಯಾರೆಲ್ಲ ಮಾಡ್ತೀರಾ ನೋಡೋಣ. ಓದ್ಕೊಳ್ಳಿ ಕ್ವಶನ್ ಫಸ್ಟ್. ದ ಕಾಸ್ಟ್ ಆಫ್ ಮೊಪೆಡ್ rupees 7,250. ಒಂದು ಮೊಪೆಡ್ 250. ದ ಕಾಸ್ಟ್ ಆಫ್ ದ ಸ್ಕೂಟರ್ ಈಸ್ rupees 3,750 more than the moped. ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಆಫ್ ದ ಮೊಪೆಡ್ ಅಂಡ್ ಸ್ಕೂಟರ್? ಒಂದು ಮೊಪೆಡ್ ನ ಬೆಲೆ 7,000, ಇಲ್ಲಿ 17,000 ಆಗಿದೆ, 7,000 ಮಾಡ್ಕೊಳ್ಳಿ. 7,250. ಸ್ಕೂಟರ್ ನ ಬೆಲೆ ಅದಕ್ಕಿಂತಲೂ ಕೂಡ 3,750 ಜಾಸ್ತಿ. ಒಂದ್ ನಿಮಿಷ ಮಕ್ಕಳು, ಇಲ್ಲಿ ಎಡಿಟ್ ಮಾಡೇ ಬಿಡೋಣ. ಒಂದ್ ನಿಮಿಷ, ನೀವು ಕ್ವಶನ್ ನೋಡ್ತಾ ಇರಿ, ಅಷ್ಟೋ ತನಕ ನಾವು ಎಡಿಟ್ ಮಾಡ್ತೀವಿ ಇದನ್ನು. ಒಂದೇ ನಿಮಿಷ. ಮೊಪೆಡ್ ನ ಬೆಲೆ ಮೊಪೆಡ್ ನ ಬೆಲೆ 7,250. ಆಯ್ತಾ? 7,250. ಸ್ಕೂಟರ್ ಬೆಲೆ ಅದಕ್ಕಿಂತಲೂ 3,750 ಹೆಚ್ಚು. ಹಾಗಾದ್ರೆ ಮೊಪೆಡ್ ಮತ್ತು ಸ್ಕೂಟರ್ ನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ, ಹೌದಲ್ವಾ? ಒಂದು ನಿಮಿಷ, ಕಾಣಿಸುತ್ತೆ. ಎಸ್, ಓಕೆ, ಸಾಲ್ವ್ ಮಾಡಿದ್ದೀರಾ ಅನ್ಕೊಂಡು ನಾನು ಕೊಡ್ತಾ ಇದ್ದೀನಿ ಪೋಲ್ನ. ಈಸಿ ಇದೆ, ಗೋ ಹ್ಯಾಡ್. ಇಲ್ಲಿ ಒಂದು ಮೊಪೆಡ್ ಇದೆ ಅಂಡ್ ಒಂದು ಸ್ಕೂಟರ್ ಇದೆ. ನಮಗೆ ಎರಡರ ಕಾಸ್ಟು ಕೂಡ ಬೇಕು, ಟೋಟಲ್ ಸಮ್ ಬೇಕು ನಮಗೆ. ಸಿರಿ ಬೆನಕ ಓನ್ಲಿ 20 ಮೆಂಬರ್ಸ್ ಕರೆಕ್ಟ್ ಮಾಡಿದ್ರಿ, 32 ಮೆಂಬರ್ಸ್ ರಾಂಗ್ ಮಾಡಿದ್ರಿ. ಓಕೆ, ಇಲ್ಲಿ ಏನು ಹೇಳ್ತಿದ್ದಾರೆ ನೋಡೋಣ, ಫಸ್ಟ್ ಬರ್ಕೋಣ. ಮೊಪೆಡ್ ನ ಕಾಸ್ಟ್ ಹೇಳ್ತಿದ್ದಾರೆ, ದಟ್ ಈಸ್ ಮೊಪೆಡ್ ಇಸ್ ಈಕ್ವಲ್ ಟು ಮೊಪೆಡ್ ನ ಕಾಸ್ಟ್ 7,250 ಅಂಡ್ ಸ್ಕೂಟರ್ ಕಾಸ್ಟ್ ಹೇಳ್ತಾರೆ rupees 3,750 ಮೋರ್ ದ್ಯಾನ್ ದ ಮೊಪೆಡ್. ಅಂದ್ರೆ ಮೊಪೆಡ್ ಎಷ್ಟಿದೆಯೋ ಅದಕ್ಕಿಂತ ಮತ್ತೆ 3,750 ಜಾಸ್ತಿ ಅಂತ. ಸೊ ಇದು ಸ್ಕೂಟರ್ ನ ಕಾಸ್ಟ್, ಇದು ಮೊಪೆಡ್ ನ ಕಾಸ್ಟ್. ಈಗ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ ಸಮ್ ಸಿಗುತ್ತೆ. ಸೊ 7,250 ಪ್ಲಸ್ ಮೊಪೆಡ್ ಆಯ್ತು, ಇನ್ನು ಸ್ಕೂಟರ್ ಕಾಸ್ಟ್ ಇವೆರಡನ್ನು ಆಡ್ ಮಾಡ್ಕೊಂಡ್ರೆ ಸಿಗುತ್ತೆ, ಅದು 11,000 ಬರುತ್ತೆ. ಈ 11,000 ನ ಇದಕ್ಕೆ ಆಡ್ ಮಾಡಿದ್ರೆ ಈಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ 18,250. ಸರ್ ಯಾಕೆ ಆಡ್ ಮಾಡ್ಕೊಂಡ್ವಿ ಗೊತ್ತಾಯ್ತಲ್ವಾ? ನೀವೆಲ್ಲರೂ 11,000 ಅಷ್ಟೇ ಆಡ್ ಮಾಡಿದ್ರಿ. ಇಲ್ಲಿ ಮೊಪೆಡ್ ಕಾಸ್ಟ್ ಕೊಟ್ಟರು, ಸ್ಕೂಟರ್ ಕಾಸ್ಟ್ ಕೊಟ್ಟಿಲ್ಲ. ಮೊಪೆಡ್ಗಿಂತ 3,750 ಜಾಸ್ತಿ ಅಂತ ಹೇಳಿದ್ರು. ಹಾಗಾಗಿ ಸ್ಕೂಟರ್ ಕಾಸ್ಟ್ ನಾವೇ ಫೈಂಡ್ ಔಟ್ ಮಾಡ್ಕೊಂಡ್ವಿ, ದಟ್ ಈಸ್ 11,000. ಈಗ ಅದಕ್ಕೆ ಆಡ್ ಮಾಡಿದ್ವಿ, ಈಗ ಅದು 18,250 ಆಯ್ತು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಧನ್ವಿತ್, ನೀವೆಲ್ಲರೂ ಹಾಕಿರೋದು ಯಾವ್ದು ಹಾಕಿದಿರಾ? ಧನ್ವಿತ್ ನೋಡಿ, ವರ್ಷಿತಾ, ಧನ್ವಿತ್ ಎಲ್ರು ಹಾಕಿದ್ರೆ 11,000 ಅಂತ ಹೇಳಿ. ನಾವು ಸ್ಕೂಟರ್ ಕಾಸ್ಟ್ ಇಷ್ಟು ಅಂತ ಹೇಳಿದೀವ, ಮೋರ್ ದ್ಯಾನ್ ದ ಮೊಪೆಡ್ ಅಂತ ಹೇಳಿದೀವಿ. ಮುಂದಕ್ಕೆ ಹೋದಿ ಕ್ವಶನ್ ಫುಲ್. ವಿಸ್ಮಿತಾ, ಕುಶಾಲ್, ತಾರಿಕಾ ಎಲ್ಲ ತಪ್ಪು ಮಾಡಿದ್ರಿ. ಲೇಖನ ಪಿ, ಲೇಖನ, ತಾರಿಕಾ ಇಬ್ರು ಹ್ಯಾಂಡ್ ರೈಸ್ ಮಾಡಿ. ಲೇಖನ ಮತ್ತೆ ತಾರಿಕಾ. ಲೇಖನ ಅರ್ಥ ಆಗ್ತಿಲ್ಲಮ್ಮ, ಲೇಖನ ಅರ್ಜೆಂಟ್ ಮಾಡ್ತಿದ್ದೀರಾ? ಸರ್ 11,000. ಹಾ ಸರ್ ಹೇಳಿ ಹೇಳಿ, 11,000 ಏನು? ಸರ್ ಫಸ್ಟ್ 11,000 ಬಂತಲ್ಲ, 11,000 ಗೆ ಆಡ್ ಮಾಡಿದ್ರೆ 18,200.
ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವಾಗ ಅಲ್ಲಿ ನೋಡಿ, ಒಂದ್ ನಿಮಿಷ, ನಿನ್ ಡೌಟ್ ಎಲ್ಲರಿಗೂ ಇರುತ್ತೆ. ಇಲ್ಲಿ ಮೊಪೆಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? ಮೊಪೆಡ್ ನ ಕಾಸ್ಟ್ ಕೊಟ್ಟಿದಾರಲ್ವಾ? ಎಷ್ಟಿದೆ ಮೊಪೆಡ್ ನ ಕಾಸ್ಟ್? 7250. ಆಯ್ತು, ಓಕೆ. ಸ್ಕೂಟರ್ ಕಾಸ್ಟ್ ಕೊಟ್ಟಿಲ್ಲ ಅವರು. ಸ್ಕೂಟರ್ ಕಾಸ್ಟ್ ಏನಂತ ಹೇಳ್ತಾರೆ, ಈಸ್ 3750 ಮೋರ್ ದ್ಯಾನ್ ಮೊಪೆಡ್ ಅಂತ ಹೇಳ್ತಾರೆ. ಮೊಪೆಡ್ ಎಷ್ಟು ಕಾಸ್ಟ್ ಇದೆಯೋ ಅದಕ್ಕಿಂತ 3750 ಜಾಸ್ತಿ. ಈಗ ನಿಮ್ ಮನೆಯಲ್ಲಿ ಹೇಳ್ತಿರ್ತಾರೆ, ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ, ಒಂದು ಟಿ ಶರ್ಟ್ ತಂದಿರ್ತಾರೆ ನೋಡಿ, ಇದು 300 ರೂಪೀಸ್ ಟಿ ಶರ್ಟು, ಇದು ಇನ್ನೊಂದು ತಂದಿದ್ದೀನಿ ಟಿ ಶರ್ಟು, ಇದಕ್ಕಿನ್ನ 50 ರೂಪಾಯಿ ಜಾಸ್ತಿ ಅಂತ. ಅದಕ್ಕೆ ಹಾಗಾದ್ರೆ ಇದಕ್ಕೆ 50 ರೂಪಾಯಿ ಜಾಸ್ತಿ ಅಂದ್ರೆ ಬರೀ 50 ರೂಪಾಯಿ ಅಲ್ಲ, ಇದಕ್ಕಿಂತ 50 ರೂಪಾಯಿ ಜಾಸ್ತಿ. ಹಾಗಾದ್ರೆ ಈ ಟಿ ಶರ್ಟ್ಗೆ ಎಷ್ಟಾಗುತ್ತೆ ಕಾಸ್ಟ್? 350 ಆಗುತ್ತೆ ತಾನೆ ಲೇಖನ? ಕರೆಕ್ಟ್ ಅಲ್ವಾ? ಅದೇ ತರ ಮೊಪೆಡ್ ಕಾಸ್ಟ್, ನೀನ್ ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲಮ್ಮ, ಈಗ ಮಾತಾಡಿ. ಒಂದೊಂದ್ಸತಿ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗ್ತಿದ್ಯಾ? ಒಂದ್ಸಲ ಎಕ್ಸಿಟ್ ಆಗಿ ಇನ್ನಾಗಿ ಸರಿ ಆಗುತ್ತೆ. ಓಕೆ, ನೋಡಿ ಇಲ್ಲಿ ನಮಗೆ ಮೊಪೆಡ್ ಕಾಸ್ಟ್ ಗೊತ್ತಾಯ್ತು, ಸ್ಕೂಟರ್ ಕಾಸ್ಟ್ ಗೊತ್ತಿಲ್ಲ. ಸ್ಕೂಟರ್ ಕಾಸ್ಟ್ ನಾವೇನ್ ಮಾಡ್ಕೋಬೇಕು, ಮೊಪೆಡ್ ಕಾಸ್ಟಿನ ಜೊತೆಗೆ ಈ 3750 ಆಡ್ ಮಾಡ್ಕೋಬೇಕು. ಈ 11,000 ಯಾವುದು ಅಂತಂದ್ರೆ, ನೀನ್ ಕೇಳಿದಲ್ವಾ 11,000 ಅದು ಸ್ಕೂಟರ್ ನ ಕಾಸ್ಟ್. ಈಗ ಮೊಪೆಡ್ ಕಾಸ್ಟ್ ಗೊತ್ತಾಯ್ತು, ಸ್ಕೂಟರ್ ಕಾಸ್ಟ್ ಗೊತ್ತಾಯ್ತು. ಈಗ ಎರಡರ ಕಾಸ್ಟ್ ಟೋಟಲ್ ಕೇಳಿರೋದ್ರಿಂದ ಎರಡನ್ನು ಕೂಡ ಆಡ್ ಮಾಡ್ತೀವಿ ಅಷ್ಟೇನೆ. ಸನ್ನಿಧಿ, ಏನು ಡೌಟು ಸನ್ನಿಧಿ? ತಾರಿಕಾ, ತಿಲಕ್ ಏನ್ ಡೌಟು? ಸನ್ನಿಧಿ ಎಸ್ ತುಮಕೂರು. ಸನ್ನಿಧಿ ಹೇಳಿ. ಸರ್, ಬಿ ಆಪ್ಷನ್ ಗೊತ್ತಿದ್ರೆ ಸಿ ಹೋಗ್ತಿದೆ. ಬಿ ಆಪ್ಷನ್ ರಾಂಗೆ, ಸಿ ಆಪ್ಷನ್ ರಾಂಗೆ. ನೀನ್ ಇದಕ್ಕೆ ಹೋಗ್ಬೇಕಿತ್ತು ತಾನೆ. ಓಕೆ, ಆತರ ಆಯ್ತಾ? ಸಾಮಾನ್ಯ ನೀವೇನಾದ್ರೂ ಫಾಸ್ಟ್ ಆಗಿ ಓದ್ತಿದಾಗ ಸರ್ವರ್ ಏನಾದ್ರೂ ಎರರ್ ಆಗಿರ್ಬೋದು, ಎಲ್ರು ಒಂದೇ ಸಲ ಆಪರೇಟ್ ಮಾಡ್ತೀವಲ್ಲ, ಸಾಮಾನ್ಯವಾಗಿ ಹಂಗಾಗಲ್ಲ. ಎಲ್ಲೋ ಒಂದ್ಸಲ ಹಂಗಾಗಿರ್ಬೋದು, ಇರ್ಲಿ. ಮೆಷಿನ್ ತಪ್ಪು ಮಾಡಿದ್ರೆ ಅದು ಏನು ಮಾಡಕ್ಕಾಗಲ್ಲ. ನೀವು ಕರೆಕ್ಟ್ ಆಗಿ ಮಾಡಿ. ಎಕ್ಸಾಮ್ ಅಲ್ಲಿ ನೀವೇ ಅಲ್ವಾ ಶೇಡ್ ಮಾಡೋದು, ಮಿಷಿನ್ ಏನು ಮಾಡಲ್ಲ. ನೀವು ಎಕ್ಸಾಮ್ ಅಲ್ಲಿ ನೀವೇ ಶೇಡ್ ಮಾಡ್ತೀರಾ, ರೈಟ್? ಓಕೆ, ಸರಿ ಮಕ್ಳೆ. ಧನ್ವಿತ್ ಕರೆಕ್ಟ್ ಆಗಿ ಮಾಡ್ಬೇಕು. ನಿಶಾಲ್, ಯಮುನಾ, ಎಲ್ರಿಗೂ ಬಾಯ್. ನಾಳೆ ಮತ್ತೆ ಸೇಮ್ 6:30 ಜಾಯಿನ್ ಆಗೋಣ. ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಇರೋ ಕ್ವಶನ್ಸ್ ಒಂದು 10 ಕ್ವಶನ್ ಕಳಿಸ್ತೀನಿ, ಅದನ್ನ ಸಾಲ್ವ್ ಮಾಡಿ. ಓಕೆ, ಎಲ್ರಿಗೂ ಒಂದೊಂದು ಲಾಗಿನ್ ತೆಗೆದುಕೊಡಿ.